ಹೊಸ ಪ್ರಾಡಕ್ಟ್ ಲೋನಿ ಹೊಸ ಪ್ರಾಡಕ್ಟ್ ಅಲ್ಲ. ಹ್ಯಾಡ್ರೈ ಸರ್, ಹ್ಯಾಡ್ರೈ. ಓಕೆ, ಹೇಳಿ. ಈಗ ಹೊಸ ಪ್ರಾಡಕ್ಟ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ಲಿಕ್ಕಿದ್ದೀವಿ. ಸೊ ಅಶೋಕ್, ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಈಗ ನೀವು ವಿಡಿಯೋ ಹಾಕಿದ್ರಿ ಸರ್, ಅಂದ್ರೆ ಎಲ್ಲದಕ್ಕೂ ಕಾರಣ ಮನಸ್ಸಂತ. ಅಂದ್ರೆ ನಾವು ಯಾವುದೇ ಕೆಲಸವನ್ನು ಕಷ್ಟದಿಂದ ಮಾಡಬಾರ್ದಂತ, ಇಷ್ಟದಿಂದ ಮಾಡ್ಬೇಕಂದ್ರೆ ಪ್ರತಿಯೊಂದು. ಆಗ ನಾವು ಅದನ್ನು, ನೀವು ಯಾವಾಗ್ಲೂ ಹೇಳ್ತೀರಿ ಸರ್, ಮ್ಯಾರಥಾನ್ ಓಟ. ಆ ಓಟವನ್ನು ನಾವು ಎಂಜಾಯ್ ಮಾಡ್ತಾ ಹೋದ್ರೆ ಆ ಗುರಿ ಮುಟ್ಲಿಕ್ಕೆ ಸುಲಭ ಆಗ್ತದೆ. ಅದೇ ನಾವು ಕಷ್ಟ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಎನಿಸಿದ್ರೆ ಆಗುದಿಲ್ಲ. ಅದೇ ರೀತಿ ಡಿಎಕ್ಷನ್ ಸಹ ಹಾಗೆ ಸರ್, ನಾವೊಂದು ಖುಷಿಯಿಂದ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ ಸರ್. ಕರೆಕ್ಟ್. ಅದೇ 100%. ಈಗ ಮಲ್ಲಿಕಾರ್ಜುನ್ ಅದನ್ನೇ ಹೇಳಿದ್ರಲ್ಲ, ಕಂಬಾರ್ ಅವರು. ನೋಡಿ, ಅವರ ಮನಸ್ಸಿಲ್ಲ ಅವರಿಗೆ, ಆದ್ರೆ ಅದು ಒಳಗಡೆನೆ ಅದು ರಿವರ್ಸ್ ಮಾಡ್ತಾ ಇತ್ತು. ಆವಾಗ ಆತರ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ಬೇಕು. ಯಾಕೆ ಇವರು ಬೇಡ ಹೇಳ್ತಾ ಇದ್ದಾರೆ, ಏನೋ ಒಂದು ಕಾರಣ ಇರಬೇಕು. ಅಥವಾ ನೀವು ಅವ್ರು ಹೇಳಿದ್ರು ಸ್ಪಷ್ಟತೆ ಬೇಕು ಅಂತ, ಅದಕ್ಕೆ ನೀವು ಸ್ಪಷ್ಟತೆಯನ್ನ ಕಂಡುಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿದ್ರೆ ಆಟೋಮೆಟಿಕ್. ಈಗ ಅವರ ಮಿಸಸ್ ಯಾಕೆ ಅಂತ ಹೇಳಿಲ್ಲ, ಇಷ್ಟ ಇಲ್ಲ ಅಂತ ಹೇಳಿದ್ರು. ನೋಡಿ, ಅದು ಯಾಕೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಗೊತ್ತಾಗ್ತಿತ್ತ ಏನೋ. ಓಕೆ, ಹಾಗಿದ್ರೆ ನೋಡುವ, ನಾನು ಹೋಗಿ ಬರ್ತೀನಿ ಅಂತ ಹೋಗಿ ಬರ್ಬೋದು. ಅದೇ ತರ ನಾವು ಅದಕ್ಕೆ ಸ್ಪಷ್ಟತೆ ಇರಬೇಕು ಅಂತ ಅದನ್ನ ಹೇಳಿದ. ಒಳ್ಳೆ ಒಂದು ವಿಡಿಯೋ, ಅದು ಬೆಸ್ಟ್ ವಿಡಿಯೋ. ಓಕೆ, ಇವತ್ತಿನ ಹೊಸ ಪ್ರಾಡಕ್ಟ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಈಗ ಗೊತ್ತಿದ್ದವ್ರು ಏನ್ ಪ್ರಾಡಕ್ಟ್ ಅಂತ ಹೇಳ್ಬೇಡಿ. ಈ ಪ್ರಾಡಕ್ಟ್ ನಿಮ್ಗೆ ಗೊತ್ತಿದೆ, ಇದು ನೋನಿ ಅಲ್ವಾ? ದಿಸ್ ಇಸ್ ನೋನಿ. ನೋನಿಯಿಂದ ನಿಮ್ಗೆ ಗೊತ್ತಿದೆ ಏನೇನ್ ಬೆನಿಫಿಟ್ ಇದೆ. ಯಾರು ಒಂದೊಂದು ಬೆನಿಫಿಟ್ ಹೇಳ್ದೋ, ಒಂದು ಬೆನಿಫಿಟ್ ಯಾರಾದ್ರೂ ಹೇಳಿ, ನೋನಿಯಿಂದ ಏನ್ ಬೆನಿಫಿಟ್ ಇದೆ? ನೋವು ನಿವಾರಕ ಸರ್. ಓಕೆ, ಆಯ್ತು. ಓಕೆ, ಫಿನಿಶ್. ಇನ್ಯಾರಾದ್ರೂ ಹೇಳ್ಬೋದಾ? ಮಹಿಳೆಯರಿಗೆ ಮಹತ್ವವಾದಂತ ಔಷಧಿ ಸರ್ ಇದು. ಓಕೆ, ವೆರಿ ನೈಸ್. ಇನ್ಯಾರು ಹೇಳ್ಬೋದು? ನೋನಿ ಯಾರೋ ಮ್ಯೂಸಿಕ್ ಹಾಕಿದ್ರು. ಹಾರ್ಮೋನ್ ಇಂಬ್ಯಾಲೆನ್ಸ್. ಓ, ವೆರಿ ನೈಸ್ ಗಂಗಾಧರ್ ಅವರೇ, ಕರೆಕ್ಟ್ ಹೇಳಿದ್ರೆ. ನೋಡಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ. ಓಕೆ, ಇನ್ನೇನಿಬೇಡಿ. ಓಕೆ, ಫೈನ್. ಇದು ಒಂದು ನಿಮ್ಗೆ ಗೊತ್ತಿರಬೇಕು. ಇದು ತಗೊಳ್ಳೋದ್ರಿಂದ ನಿಮ್ಮ ಕೂದಲಿಗೂ ತುಂಬಾ ಒಳ್ಳೇದಿದೆ. ಇದರಲ್ಲಿ ಹೈಯೆಸ್ಟ್ ಇದರಲ್ಲಿ ನಿಮ್ಗೆ ಹಾರ್ಮೋನ್, ಹಾರ್ಮೋನ್ ಕೂದಲು ಸಹ ಇಂಬ್ಯಾಲೆನ್ಸ್ ಆಗ್ತದೆ. ಇದು ಕೂದಲಿಗೂ ಕೂಡ ತುಂಬಾ ಒಳ್ಳೇದು. ಒಳ್ಳೆಯ ಉದಾಹರಣೆಗಳು ಕೊಟ್ಟಿದ್ದೀರಿ. ಸೊ ಓಕೆ, ಈಗ ನಿಮ್ಗೆ ಇದರಲ್ಲಿ ಇದು ನೋಡಿ, ಆಕ್ಚುಲಿ ಇಟ್ ಈಸ್ ಅದರ ನೋನಿ ಹಣ್ಣುಗಳು, ಇದರ ಎಕ್ಸ್ಟ್ರಾಕ್ಟ್. ಸೊ ಈಗ ನಮ್ಮ ಪ್ರಾಡಕ್ಟ್ ಯಾವ್ದು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಿಲೇಶ್ ಅವರು ಹೇಳಿದ್ರು ಹೇರ್ ಡೈ ಬಗ್ಗೆ ನಾನು ಮಾತಾಡ್ತಾ ಇರೋದು. ಹೇರ್ ಡೈ ಅಲ್ಲಿ ನಮ್ಮ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು, ಮೈನ್ ಇಂಗ್ರೀಡಿಯೆಂಟ್ಸೇ ಇದು. ಸೊ ಮೊರಿಂಡಾ ಸಿಟ್ರಿಫೋಲಿಯಾ ಅಥವಾ ನಿಮ್ಗೆ ನೋನಿ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಅನ್ನ ಇದನ್ನ ಬಳಸಿದ್ದಾರೆ. ನಂಬರ್ 1 ನೀವು ಸರಿಯಾಗಿ ಗೊತ್ತಿರ್ಬೇಕು ನಿಮ್ಗೆ. ಎರಡನೇದು ಎಕ್ಸ್ಟ್ರಾಕ್ಟ್ ಇದರಲ್ಲಿ ಬಳಸಿದ್ದಾರೆ, ಇದ್ಯಾವುದು ಯಾರಾದ್ರೂ ಹೇಳ್ಬೋದಾ? ಎನಿಬಡಿ? ಇದು ಜಾಮೂನ್, ನೇರಳೆಹಣ್ಣು. ಓಕೆ, ಎನಿಬಡಿ ಯಾರಾದ್ರೂ ಹೇಳ್ಬೋದಾ? ಏನಾರ ಐಡಿಯಾ? ಆಲಿವ್ಸ್ ಸರ್. ಓ ಗುಡ್, ವೆರಿ ಗುಡ್. ಇಟ್ ಈಸ್ ಆಲಿವ್ ಸೀಡ್ಸ್. ನಿಮ್ಗೆ ಫಸ್ಟ್ ಗ್ರೀನ್ ಇರ್ತದೆ, ಗ್ರೀನ್ ಇಂದ ನಿಮ್ಗೆ ದಟ್ ಈಸ್ ಪಿಂಕ್ ಗೆ ಟರ್ನ್ ಆಗ್ತದೆ, ಪಿಂಕ್ ಇಂದ ನಿಮ್ಗೆ ಡಾರ್ಕ್ ಗೆ ಟರ್ನ್ ಆಗ್ತದೆ. ಸೊ ಇದರಿಂದ ನಿಮ್ಗೆ ಆಲಿವ್ ಎಕ್ಸ್ಟ್ರಾಕ್ಟ್, ಆಲಿವ್ ಆಯಿಲ್ ಗಳನ್ನ ತಯಾರು ಬರುತ್ತೆ. ಆಲಿವ್ ಆಯಿಲ್ ಇಂದ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ ಇದೆ. ಅದರಲ್ಲಿ ಕೂಡ ಕೂದಲಿಗೆ ನಂಬರ್ 1. ಸೊ ಈ ಆಯಿಲ್ ಕೂದಲಿಗೆ ನಂಬರ್ 1. ಅದನ್ನ ನಮ್ಮ ಹೇರ್ ಡೈಯಲ್ಲಿ ಇದನ್ನ ಬಳಸಿದ್ದಾರೆ. ಯಾಕೆಂದ್ರೆ ನೀವು ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಲಿಕ್ಕೆ ಬೇರೆ ಇದಕ್ಕೂ ನಮ್ಗೆ ಏನು ಡಿಫರೆನ್ಸ್ ಅನ್ನ ನೀವು ಹೇಳಬೇಕಾಗ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಪ್ರಾಡಕ್ಟ್ ಈಗ ನಾವು 5 ವರ್ಷ ರಿಸರ್ಚ್ ಮಾಡಿದೆ. ಡಾಕ್ಟರ್ ಲಿಮ್ 5 ವರ್ಷದ ಅದ್ರ ಪ್ಯಾಕೆಟ್ ಮೇಲೆ ಹಾಕಿದ್ದಾರೆ ನೋಡಿ, 5 years ರಿಸರ್ಚ್. ಈಗ ಬ್ಯೂಟಿಷಿಯನ್ ನಮ್ಮ ಜೊತೆಗೆ ತುಂಬಾ ಜನ ಇದ್ದಾರೆ, ಅವರೆಲ್ಲ ನೋಡಿ ತುಂಬಾ ಹ್ಯಾಪಿ ಇರ್ತಾರೆ. ಯಾಕೆಂದ್ರೆ ಈ ಪ್ರಾಡಕ್ಟ್ ನಿಮ್ಗೆ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಆಗಿ ಬಂದಿದೆ. ಸೊ ನೀವು ಅದನ್ನ ಪೊಸಿಷನ್ ಮಾಡೋದು ತಿಳ್ಕೊಬೇಕಷ್ಟೇ. ದಟ್ ಇಸ್ ದ ಥಿಂಗ್. ಸೊ ಇಟ್ ಈಸ್ ಆಲಿವ್ ಸೀಡ್, ಆಲಿವ್ ಆಯಿಲ್. ಸೊ ಆಲಿವ್ ಆಯಿಲ್ ಭಾರಿ ಎಷ್ಟೋ ವರ್ಷದಿಂದ ನೋಡಿ ಇದನ್ನ ಯೂಸ್ ಮಾಡ್ತಾರೆ. ಯಾವುದಕ್ಕೆ? ಕೂದಲಿಗೆ ಯೂಸ್ ಮಾಡ್ತಾರೆ. ಹೈಯೆಸ್ಟ್ ಕೂದಲು ನಿಮ್ಗೆ ಹುಲಸಾಗಿ ಬೆಳಿಲಿಕ್ಕೆ, ಕೂದಲು ನಿಮ್ಗೆ ದಪ್ಪವಾಗಿ ಬೆಳಿಲಿಕ್ಕೆ, ಹಾಗೇನೆ ಕೂದಲಲ್ಲಿ ಏನಾದ್ರೂ ನಿಮ್ಗೆ ತೊಂದರೆಗಳಿದ್ರೆ ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಆಲಿವ್ ಆಯಿಲ್ ಅನ್ನ ಬಳಸ್ತಾರೆ. ಸೊ ಈ ನಮ್ಮ ಹೇರ್ ಡೈಯಲ್ಲಿ ನಿಮ್ಗೆ ಎರಡನೇ ಇಂಗ್ರೀಡಿಯೆಂಟ್ಸೇ ಆಲಿವ್ ಸೀಡ್, ಆಲಿವ್ ಎಕ್ಸ್ಟ್ರಾಕ್ಟ್ ಅನ್ನ ಬಳಸಿದ್ದಾರೆ. ಇದು ಸಹ ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು ಇದು ಯಾಕೆ ಡಿಫರೆನ್ಸ್, ಯಾಕೆ ನಮ್ಮ ಬೇರೆ ಎಷ್ಟೋ ಶಾಂಪುಗಳು, ಹೇರ್ ಕಲರ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದಕ್ಕೂ ನಮ್ಗೆ ಏನ್ ಡಿಫರೆನ್ಸ್ ಅದನ್ನ ಡಾಕ್ಟರ್ ಲಿಮ್ ನಿಮ್ಗೆ ಹೇಳ್ತಾ ಇರೋದು. ಇದೇನಿದು? ಅಲೋವೆರಾ ಸರ್. ಅಲೋವೆರಾ ಸರ್, ಅಲೋವೆರಾ. ವೆರಿ ಗುಡ್.
ಇದು ಅಲೋವೆರಾ. ಅಲೋವೆರಾ ಕೂಡ ನಮ್ಮ ಬಾಡಿಯನ್ನು ತಂಪು ಮಾಡಲಿಕ್ಕೆ, ಯಾವಾಗಲೂ ನಮ್ಮ ಬಾಡಿ ಕೆಲವು ಟೈಮ್ ಹೀಟ್ ಆಗ್ತದೆ, ಬಿಕಾಸ್ ಆಫ್ ಬೇಕಾದಷ್ಟು ರೀಸನ್ ಇರ್ಬೋದು, ಬಾಡಿ ಹೀಟ್ ಆಗ್ತದೆ. ಹೀಟ್ ಆಗೋದ್ರಿಂದ ಏನಾಗ್ತದೆ, ನಮಗೆ ಬೆವರುಗಳು ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಬಾಡಿ ಸ್ಕಿನ್ನಿಗೆ ಬಂದ್ರೆ ಓಕೆ ಹೋಗ್ತದೆ, ಆದ್ರೆ ತಲೆಯಲ್ಲಿ ನಿಮ್ಗೆ ಬೆವರು ಬಂದ್ರೆ ಅದೇನಾಗ್ತದೆ, ಅಲ್ಲೇ ಉಳಿದು ಬಿಡ್ತದೆ. ಅದೇನಾಗ್ತದೆ ಅಂದ್ರೆ ಮುಂದೆ ನಿಮ್ಗೆ ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಇಂದ ಏನಾಗ್ತದೆ, ಹೊಟ್ಟಾಗ್ಬೋದು, ಡ್ಯಾಂಡ್ರಫ್ ಆಗ್ತದೆ, ಅಥವಾ ಹೇರ್ ಡ್ರಾಪ್ ಆಗ್ಬೋದು. ಈ ತರ ನಿಮ್ಗೆ ಪ್ರಾಬ್ಲಮ್ಸ್ಗಳು ತುಂಬಾ ಬರ್ತದೆ ಇದರ. ಸಾರಿ, ಅದನ್ನ ಸರಿ ಮಾಡ್ಲಿಕ್ಕೋಸ್ಕರ ಡಾಕ್ಟರ್ ಲಿಮ್ ನಮ್ಮ ಹೇರ್ ಕಲರ್ ಹೇರ್ ಡೈಯಲ್ಲಿ ಅಲೋವೆರಾವನ್ನ ಬಳಸಿದ್ದಾರೆ. ಈ 3 ಇಂಗ್ರೀಡಿಯೆಂಟ್ಸ್ ನಿಮ್ಗೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ನಾನು ಅದರ ಪಿಕ್ಚರ್ ಅನ್ನ ತೋರಿಸಿರೋದು. ಸೊ ನಾನು ಇವತ್ತು 4 ಗಂಟೆಗೆ ಎದ್ದು ಇದನ್ನ ಸ್ಟಾರ್ಟ್ ರೆಡಿ ಮಾಡಿರೋದು ನೋಡಿ, 4 o'clock. ಸೊ ಇಷ್ಟೊತ್ತು ತನಕ ಆಯ್ತು ಅದೆಲ್ಲ ರೆಡಿ ಮಾಡ್ಲಿಕ್ಕೆ. ಸೊ ಯಾಕೆಂದ್ರೆ ನನಗೆ ಟೈಮ್ ಇರಲಿಲ್ಲ, ಅದನ್ನ ರೆಡಿ ಮಾಡಿ. ನಿನ್ನೆ ತಾನೇ ಲಾಂಚ್ ಆಗಿದೆ ಪ್ರಾಡಕ್ಟ್ಸ್ಗಳು, ಇದನ್ನ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನ ರೆಡಿ ಮಾಡಿರೋದು. ಸೊ ದಿಸ್ ಇಸ್ ದ ಮೈನ್ ಇಂಪಾರ್ಟೆಂಟ್. ಬಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸುಮಾರು ಕಮ್ಮಿ ಅಂತ ಹೇಳಿದ್ರೆ 1,000ಕ್ಕೂ ಜಾಸ್ತಿ ಹೇರ್ ಕಲರ್ ಹೇರ್ ಡೈ ಕಂಪನಿಗಳಿದೆ. ಅದು ನೆನ್ಪಿಟ್ಕೊಳ್ಳಿ ನೀವು. ಅಗದಿ ಕಮ್ಮಿ ರೇಟಿಗೆ ಕೊಡ್ತಾರೆ. ಯಾವ್ದು ಹಾಕ್ತಾರೆ, ಕಮ್ಮಿ ರೇಟಲ್ಲಿ ಕೊಡೋದ್ರಿಗೆ ಯಾವ್ದು ಹಾಕ್ತಾರೆ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಗೊತ್ತುಂಟ ನಿಮ್ಗೆ? ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ? ಒಂದು ಡೇಂಜರಸ್ ಅಮೋನಿಯಾ ಸರ್, ಅಮೋನಿಯಾ. ನೋಡಿ, ಬ್ಯೂಟೀಸ್ ಎಲ್ಲ ಗೊತ್ತಾಗ್ತದೆ. ಅಮೋನಿಯಾ ಈಸ್ ವೆರಿ ವೆರಿ ಡೇಂಜರಸ್. ನೀವು ಹಾಕಿದ್ರೆ ನಿಮ್ ತಲೆ ನೋಡಿಬೇಕಾದ್ರೆ, ನೀವು ಆ ಹೇರ್ ಕಲರ್ ಹಾಕಿದ್ರೆ ಇದ್ದ 4 ಹಣ್ಣು ಕೂದಲು ನಿಮ್ಗೆ 8 ಆಗ್ತದೆ, 8 16 ಆಗಿ ತಲೆ ಕೂಡ್ಲಿ ನಿಮ್ದು ಬಿಳಿ ಆಗ್ಬಿಡ್ತದೆ, ಬಿಕಾಸ್ ಆಫ್ ಅಮೋನಿಯಾ. ಸೊ ಅಮೋನಿಯಾ ಇಸ್ ಅ ಡೇಂಜರಸ್ ಏನು ಕೆಮಿಕಲ್ಸ್ ಅದು ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದು ಕಪ್ಪಾಗ್ತದೆ, ನಿಮ್ಮ ತಲೆ ಕೂದಲು ಎಕ್ದಮ್ ಕಪ್ ಮಾಡ್ಲಿಕ್ಕೆ ಅಮೋನಿಯಾ ಒಳ್ಳೇದಾಗ್ತದೆ. ಬಟ್ ಅದೇ ತರ ನಿಮ್ಮ ಕೂದಲ ಮೇಲೆ, ತಲೆ ಮೇಲೆ ಅದು ತುಂಬಾ ಡೇಂಜರಸ್ ಪರಿಣಾಮಗಳನ್ನ ಬೀಳ್ತದೆ. ಬಟ್ DXN ನಿಮ್ಗೆ ಅಮೋನಿಯಾ ಫ್ರೀ, ಅಮೋನಿಯಾ ಇಲ್ಲ ಇದರಲ್ಲಿ. ಸೊ ಹೇಗೆ ತಯಾರು ಮಾಡಬಹುದು ಅದರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ನಿಮ್ಗೆ ಈಗ ಕೊಡ್ಲಿಕ್ಕಿದ್ದೀನಿ. ಸೊ 1 by 1 ನೋಟ್ ಮಾಡ್ತಾ ಇರಿ. ಸೊ ಇಟ್ ಈಸ್ ಅಲೋವೆರಾ ಎಕ್ಸ್ಟ್ರಾಕ್ಟ್. ಅಲೋವೆರಾದಿಂದ ಇದನ್ನ ಡ್ರೈ ಮಾಡಿ ಪ್ರೋಸೆಸ್ ಮಾಡಿ ಅಲೋವೆರಾ ಎಕ್ಸ್ಟ್ರಾಕ್ಟ್ ಅನ್ನ ಯೂಸ್ ಮಾಡಿದ್ದಾರೆ. ಈ ನಮ್ಮ ಹೇರ್ ಡೈಯಲ್ಲಿ ಇದನ್ನ ಯೂಸ್ ಮಾಡಿದ್ದಾರೆ. ದಿಸ್ ಒನ್ ಆಫ್ ದ ನಂಬರ್ 1 ಇಂಗ್ರೀಡಿಯೆಂಟ್ಸ್. ಇದು ಏನ್ ಮಾಡ್ತದೆ, ನಮ್ಮ ಬಾಡಿ ಹೀಟ್ ಅನ್ನ ನಿಮ್ಗೆ ನಾರ್ಮಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ ಇದು ಕೂದಲಿಗೆ ತುಂಬಾ ಉತ್ತಮ. ಅದನ್ನ ಯೂಸ್ ಮಾಡಿದ್ರೆ ಆಲಿವ್ ಆಯಿಲ್ ಕೂಡ ನಿಮ್ಗೆ ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೇದು, ಆಲಿವ್ ಆಯಿಲ್. ಆಮೇಲೆ ನೆಕ್ಸ್ಟ್ ನಮ್ಗೆ ಇರೋದು ಅಂತ ಹೇಳಿದ್ರೆ ನೋನಿ ಹಾರ್ಮೋನ್ ಅನ್ನ ಇಂಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅದು ಬೆಸ್ಟ್ ವರ್ಕ್ ಆಗ್ತದೆ. ಸೊ ಈಗ ಇದರಲ್ಲಿ ನೋನಿ DXN ನೋನಿ ಶಾಂಪೂ ಹೇರ್ ಕಲರ್ ಇದರಲ್ಲಿ 2 ಇರ್ತದೆ. ಶಾಂಪೂ ಇದೆ, ಆಮೇಲೆ ನಿಮ್ಗೆ ಡೈಸಾ ಇದೆ. ಸೊ 2 ಕಾಂಬಿನೇಷನ್. ನೀವೇನು ಪುನಃ ಶಾಂಪೂ ಹಾಕ್ಬೇಕಂತ ಏನಿಲ್ಲ, ಬಟ್ ನೀವು ರೆಗ್ಯುಲರ್ ಶಾಂಪೂ ಅಥವಾ ಸ್ನಾನ ಮಾಡೋರು ಇದರಲ್ಲೇ ಸ್ನಾನ ಮಾಡ್ಬೋದು. ಆ ರೀತಿಯಲ್ಲೂ ನೀವು ಮಾಡ್ಬೋದು. ಏನು ಯಾವಾಗ ತಲೆ ಸ್ನಾನ ಮಾಡ್ತೀವಿ ಇದನ್ನ ಯೂಸ್ ಮಾಡಿ ತಲೆ ಸ್ನಾನ ಮಾಡಿ ನೋಡಿ ಹೇಗಿರ್ತದೆ. ಆರ್ಗ್ಯಾನಿಕ್ ಹೇರ್ ಕಲರ್ ಯೂಸ್ಡ್ ಪ್ಲಾಂಟ್ ಬೇಸ್ಡ್ ನೆನ್ಪಿಟ್ಕೊಳ್ಬೇಕು ನೀವು. ಇಂಗ್ರೀಡಿಯೆಂಟ್ಸ್ ಲೈಕ್ ನಮ್ಮ DXN ಅಲ್ಲಿ ಎಸ್ಪೆಷಲಿ ಆಲಿವ್ ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ. 2ನೇದಾಗಿ ನಿಮ್ಗೆ ನೋನಿ ಇದೆ ಅಂಡ್ ಅಲೋವೆರಾ. ಸೊ ಇನ್ಸ್ಟೆಡ್ ಆಫ್ ಹಾರ್ಶ್ ಸಿಂಥೆಟಿಕ್ ಕೆಮಿಕಲ್ಸ್, ಬೇರೆ ಎಲ್ಲ ನೋಡಿ ಅದರಲ್ಲಿ ಬರೆದಿರ್ತಾರೆ ಏನೇನು ನಿಮ್ಗೆ ಹಾರ್ಶ್ ಕೆಮಿಕಲ್ ಇದೆ. ಕೆಲವರಿಗೆ ಹೇರ್ ಡೈ ಹಾಕಿದ್ರು ಕೂಡ ಇರಿಟೇಷನ್ ಆಗ್ತದೆ, ಇನ್ನು ಕೆಲವರಿಗೆ ನಿಮ್ಗೆ ಏನೋ ಒಂಥರ ಅನೀಸಿ ಆಗ್ತದೆ. ಆ ಥರ ನಿಮ್ಗೆ ಪರಿಣಾಮ ಬೀಳ್ತದೆ. ಯಾಕಂದ್ರೆ ಅದು ನಿಮ್ಗೆ ತಲೆಯಲ್ಲಿ ನಿಮ್ಗೆ ಬ್ರೈನ್ ಇರ್ತದೆ, ಇಮಿಡಿಯೇಟ್ ಬ್ರೈನಿಗೆ ಕೂಡಲೇ ಟಚ್ ಆಗ್ತದೆ. ಸೊ ಹಾರ್ಶ್ ಕೆಮಿಕಲ್, ಇಟ್ ಈಸ್ ದ ಐಡಿಯಲ್ ಚಾಯ್ಸ್ ಇಫ್ ಯು ವಾಂಟ್ ಟು ಅವಾಯ್ಡ್ ಸ್ಕ್ಯಾಲ್ಪ್ ಇರಿಟೇಷನ್. ಯಾರಿಗಾದ್ರೂ ಸ್ಕ್ಯಾಲ್ಪ್ ಇರಿಟೇಷನ್ ಇದ್ರೆ, ಅಥವಾ ನಿಮ್ಗೆ ಈವನ್ ಆಗಾಗ ಹೊಟ್ಟಾಗ್ತಾ ಇದ್ರೆ, ಅಥವಾ ನಿಮ್ಗೆ ಕೂದಲು ಡ್ರಾಪ್ ಆಗ್ತಾ ಇದ್ರೆ, ಜಸ್ಟ್ ಇಮ್ಮಿಡಿಯೇಟ್ ನೀವು ಯಾವ್ದು ಯೂಸ್ ಮಾಡ್ತಾರೋ ಅದನ್ನ ಬಿಟ್ಟು DXNಗೆ ಬನ್ನಿ. ಯಾಕಂದ್ರೆ ಇದನ್ನ ನಿಮ್ಗೆ ಇದು ಕಾಮನ್ ಪ್ರಾಬ್ಲಮ್ಸ್ ಮ್ಯಾಕ್ಸಿಮಮ್ ಜನರಿಗೆ ಇರ್ತದೆ. ಸೊ ಹೇರ್ ಡೈ ಹಾಕೋರಿಗೆ ಈ ಪ್ರಾಬ್ಲಮ್ ಇರ್ತದೆ. ಅದನ್ನ ಮಿನಿಮಮ್ ಹೇರ್ ಡ್ಯಾಮೇಜ್. ಈಗ ಇದರಲ್ಲೂ ನಿಮ್ಗೆ ಹೇರ್ ಡ್ಯಾಮೇಜ್ ಆಗೋದಿಲ್ಲ ಅಂತ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮಿನಿಮಮ್ ಇರ್ತದೆ, ಯಾಕಂದ್ರೆ ಆರ್ಗ್ಯಾನಿಕ್ ಬೇಸ್ ನಾವು ಯೂಸ್ ಮಾಡಿದ್ವಿ. ಅಂಡ್ ಸಪೋರ್ಟ್ ಎ ಲೋ ಮೇಂಟೆನೆನ್ಸ್ ಈಕೋ ಫ್ರೆಂಡ್ಲಿ ಬ್ಯೂಟಿ ರೊಟೀನ್. ಅದರಿಂದ ಈವನ್ ನಿಮ್ಗೆ ರೇಟ್ ವೈಸ್ ಆಲ್ಸೋ ತುಂಬಾ ನಿಮ್ಗೆ ಕಾಸ್ಟ್ಲಿ ಅಂತ ಅನ್ಸೋದಿಲ್ಲ, ಬಟ್ ಎಕಾನಮಿ ಅಂತ ಹೇಳ್ತಾನೆ. ಮೇಂಟೆನೆನ್ಸ್ ಅಂಡ್ ಫ್ರೆಂಡ್ಲಿ ಬ್ಯೂಟಿ ರೊಟೀನ್. ಸೊ ಫ್ರೆಂಡ್ಲಿ ಬ್ಯೂಟಿ ರೊಟೀನ್. ಸೊ ಹಾಗಾಗಿ ದಿಸ್ ಪ್ರಾಡಕ್ಟ್ ಈಗ ನಿಮ್ಗೆ 1 by 1 ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದರಿಂದ ದ ಪವರ್ಫುಲ್ ಸಮಥಿಂಗ್ ಪವರ್ಫುಲ್ ಈಸ್ ಆನ್ ಇಟ್ಸ್ ವೇ. ಸೊ ನಾನು ನಮ್ಮ ಡಾಕ್ಟ್ರಿಗೆ ರಾಜೇಶ್ ಅವರ ನನ್ನ ಹತ್ರ ಇದು ಸುಮಾರು 4-5 ವರ್ಷ ಆಯ್ತು.
ಸೊ ನೀವು ಸ್ಯಾಂಪಲ್ ಕಳಿಸಿ ಸರ್, ಬೇರೆ ಕಂಪನಿ ಸ್ಯಾಂಪಲ್ ಕಳಿಸಿ ಅಂತ. ನಾನು ಅವರಿಗೆ ಇಲ್ಲಿಂದ ನಿಮ್ಗೆ ಸ್ಯಾಂಪಲ್ 5 ವರ್ಷ ಹಿಂದೆ ಕಳಿಸಿದ್ ನೋಡಿ. 5 ವರ್ಷದ ಹಿಂದೆ ಈ ನೋನಿಯನ್ನ ನಾನು ಡಾಕ್ಟರ್ಗೆ ಕಳಿಸಿದ್ದೆ. ಸೊ ದಿಸ್ ಇಸ್ ದ ಮಾರ್ಕೆಟ್ ಅಲ್ಲಿ ಫಾಸ್ಟ್ ಮೂವ್ಮೆಂಟ್ ಇದೆ ಸರ್, ಇದನ್ನ ನೀವು ಜಸ್ಟ್ ಥಿಂಕ್ ಔಟ್ ಮಾಡಿ. ಸೊ ಓಕೆ ಶೆಟ್ಟಿ, ಐ ವಿಲ್ ಟೇಕ್ ಇಟ್ ಆಸ್ ಎ. ನನಗೆ ಅದ್ರ ಬಗ್ಗೆ ತುಂಬಾ ಇವರು ನನ್ನ ಹತ್ರ ಕೇಳಿದ್ದಾರೆ, ಇದ್ರ ಬಗ್ಗೆ ಏನು ಮಾರ್ಕೆಟ್ ಅಲ್ಲಿ ಹೇಗೆ ಹೋಗ್ತಾ ಇದೆ. ಡೆಫಿನೆಟ್ಲಿ ನಿಮ್ಗೆ ಎಲ್ಲ ಇದು ರೇಟ್ ತುಂಬಾ ಕಾಸ್ಟ್ಲಿ ಇದೆ, ಬೇರೆ ಎಲ್ಲ 20 ರೂಪಾಯಿ 30 ರೂಪಾಯಿ ಸಿಗ್ತದೆ, ಇದು 50 ರೂಪಾಯಿ. ಡೆಫಿನೆಟ್ಲಿ ಪೀಪಲ್ ಆರ್ ದ್ಯಾಟ್, ದೇ ಆರ್ ಯೂಸಿಂಗ್ ಇಟ್ ಅಂತ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಿಮ್ಗೆ 1 by 1 ಈ ಪ್ರಾಡಕ್ಟ್ ಡಿಫ್ರೆಂಟ್ ಮಾಡಿದ್ದಕ್ಕೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ದ ಮಚ್ ಅವಾಯ್ಡೆಡ್ ಪ್ರಾಡಕ್ಟ್ ಈಸ್ ಆಲ್ಮೋಸ್ಟ್ ಹಿಯರ್. Much awaited product almost here. This is our DXN hair shampoo hair dye. So can you guess what it is ಅಂತ ಹೇಳಿದ್ರೆ ಇದೆ ಇದ್ರ ಒಳಗಡೆ ಇರೋದು. This is the product. So stay tuned. 1 by 1 ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. That is very important. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಇದ್ರೆ ಇನ್ನೊಂದು ಅವರಿಗೆ ಕಾಲ್ ಮಾಡಿ ಹೇಳಿ. ಯಾಕೆಂದ್ರೆ ದಿಸ್ ಪ್ರಾಡಕ್ಟ್ ಇಸ್ ಎ ಮಿರಾಕಲ್ ಮಾಡ್ತಾರೆ DXN ಅಲ್ಲಿ. ಯಾಕೆಂದ್ರೆ ಸಾಧಾರಣ ನಿಮ್ಗೆ ನೋಡಿ, ಸಾಧಾರಣ 40-45 ಆದಾಗ ಮ್ಯಾಕ್ಸಿಮಮ್ ಜನರಿಗೆ ಹೇರ್ ಕಲರ್ ಚೇಂಜ್ ಆಗೋದು. ಯಾಕೆಂದ್ರೆ ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ನಿಮ್ಗೆ ಏಜ್ ಆದಾಗ ಏಜ್ ಬೇಸ್ಡ್ ಪ್ರಾಬ್ಲಮ್, ಅದೊಂದು ಕಾಯಿಲೆ ಅಲ್ಲ. ಬಟ್ ನೀವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ, ಪುನಃ ಹೇರ್ ಕಲರ್ ಅನ್ನ ಬಳಸ್ತೀವಿ. ಬಟ್ ಅದು ನಿಮ್ಗೆ ಜನ ಕೆಮಿಕಲ್ ಅನ್ನ ಬಳಸ್ತಾರೆ, ಅದರಿಂದಾಗಿ ಅವರಿಗೆ ತುಂಬಾ ತೊಂದರೆಗಳಾಗ್ತದೆ. ಸೊ ಅದರಿಂದ ಹೊರಗೆ ಬರಲಿಕ್ಕೆ ಅಂತ ಹೇಳಿದ್ರೆ ದಿಸ್ ನೋನಿ ಶಾಂಪೂ ಹೇರ್ ಕಲರ್ ತುಂಬಾ ಹೆಲ್ಪ್ ಆಗ್ತದೆ. ಸೊ ಈಗ ಇದರಲ್ಲಿ ಒಂದು ಬಾಕ್ಸ್ ಇದೆ, ಬಾಕ್ಸ್ ಅಲ್ಲಿ ನಿಮ್ಗೆ 10 ಸ್ಯಾಚೆಟ್ಗಳಿರ್ತದೆ. ಸೊ ಹೊರಗಡೆ ನಿಮ್ಗೆ ಸಹ ನೋಡಿ ಬೇಕಾದ್ರೆ ಇದು ಇದೆ ನಿಮ್ಗೆ ಕಾಂಪಿಟೇಟರ್. ಇದು ಎಷ್ಟು ml ಗೊತ್ತದ ನಿಮ್ಗೆ, ಇದು 12 ml, 10 ml, ಕೆಲವರಿಗೆ 10 ಇರ್ತದೆ, ಕೆಲವರಿಗೆ 12 ml ಇರ್ತದೆ. ಸೊ ಈ ನೋನಿ ಹೇರ್ ಶಾಂಪೂನೇ ನಿಮ್ಗೆ 10 ಕಂಪನಿ ಇದೆ, ನೋನಿ ಕಂಪನಿನೇ 10 ಇದೆ. ಅದರಲ್ಲಿ ಕೆಲವರು ಮಾರ್ಕೆಟ್ ಗಿಮಿಕ್ಸ್ಗೋಸ್ಕರ 10 ml 12 ml ಹಾಕ್ಬಿಟ್ಟು ರೇಟ್ ಅನ್ನ ವೇರಿಯೇಷನ್ ಮಾಡ್ತದೆ. ಇದಕ್ಕೆ ಎಷ್ಟು ರೇಟ್ ಇದೆ ಯಾರಾದ್ರೂ ಹೇಳ್ಬೋದಾ? ಈ ಕಂಪನಿಯ ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ರೀ. ಹೇಳ್ರಿ ಮಾತಾಡ್ರಿ. ಅದಕ್ಕೆ ಏನಿಲ್ಲ ಸರ್, ಇದು ನೀವು ತೋರಿಸಿದ್ದು ಚೆನ್ನಾಗಿದೆ. ಇದು ಸುಮಾರು 5-6 ವರ್ಷಗಳಿಂದ ನಮ್ಮ ಮಿಸ್ಸಸ್ ಅವರಿಗೆ ನಾನು ಇದನ್ನ ತಂದು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ಕೂಡ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ, ಇದರಲ್ಲಿಯೂ ಕೂಡ ನಿಮೋನಿಯಾ ಇದು ಇಲ್ಲ, ಅಮೋನಿಯಾ ಇಲ್ಲ. ಆಮೇಲೆ ಇದು 10 ml ಮತ್ತು 20 ml ಬರುತ್ತೆ ಸರ್. 20 ml 90 ರೂಪಾಯಿ ಒಂದು ಪೀಸ್ ಬೀಳುತ್ತೆ, 90 ರೂಪಾಯಿ. 20 ml 90 ರೂಪಾಯಿ ಬೀಳುತ್ತೆ. ನಮ್ಮದು 20 ml 60 ರೂಪಾಯಿ ಬೀಳುತ್ತೆ ಸರ್, 60 ರೂಪಾಯಿ. ಅದಕ್ಕೆ ನಮ್ದು ನಾವು ಈಗ ನಿನ್ನೆಯಿಂದ ನಮ್ಮದೇ ಯೂಸ್ ಮಾಡ್ತಾರೆ ನಮ್ಮ ಮಿಸಸ್ಸಿನ ಮೇಲೆ, ಯಾವ್ದು ಬೇರೆ ಯೂಸ್ ಮಾಡಲ್ಲ. ನಮಗೇನ್ ಬೇಕಾಗಿತ್ತು ಅಂದ್ರೆ ನಮ್ಮ ಸ್ಕಲ್ಪ್ಗೆ, ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುವಂತಹದ್ದು ಬೇಕಾಗಿತ್ತು. ಹೀಗಾಗಿ ನೀವು ಈಗ ತೋರಿಸಿದ್ರಲ್ಲ ಆಗಲೇ, ಆ ನೋನಿಯನ್ನ ಹಸಿರು ಕಲರ್ ಇರ್ತದ ಅದ್ರ ಮೇಲೆ, ಆ ನೋನಿಯನ್ನ ಬಳಸ್ತಾ ಇದ್ವಿ ನಾವು. ನಾನು ಯಾವತ್ತೂ ಹಚ್ಕೊಳ್ಳಲ್ಲ ಸರ್, ನಾನು ಬ್ಲ್ಯಾಕ್ ಹಚ್ಕೊಂಡೇ ಇಲ್ಲ. ನನ್ನ ಕೂದಲುಗಳು ಈಗ ನಿಧಾನವಾಗಿ ತಾವೇ ಬ್ಲ್ಯಾಕ್ ಆಗ್ತಾ ಇದಾವು. ಥ್ಯಾಂಕ್ ಯು ಸರ್. ವೆರಿ ಗುಡ್. ಓಕೆ, ನಮ್ಮ ಆನಂದ್ ಮಸ್ಲಿ ಅವರು ರಿಯಲ್ ಕರೆಕ್ಟ್ ಆಗಿ ಇದನ್ನು ತಿಳ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಕಂಪನಿದು ಅವರಿಗೆ ಗೊತ್ತಿದೆ. ಸೊ ಈ ಕಂಪನಿದು ನಿಮ್ಗೆ ನಮ್ಮ DXN ಕಂಪನಿ ಡಿಫ್ರೆನ್ಸ್ ಇಮಿಡಿಯೇಟ್. ಜಯಪ್ರಕಾಶ್ ಹೇಳಿ. ಜಯಪ್ರಕಾಶ್ ಮಾರ್ನಿಂಗ್ ಹೇಳಿ. ಆಲ್ರೆಡಿ ನಾನು ಅಪ್ಲೈ ಮಾಡಿದೀನಿ ಸರ್. ಓಕೆ, ಹೇಗನ್ಸ್ತದೆ? ಬೇರೆ ಇದೆಲ್ಲ ಹಾಕಿದಾಗ ಏನಾಗುತ್ತೆ, ಇಚ್ಚಿಂಗ್ ಜಾಸ್ತಿ ಇರುತ್ತೆ. ನೀವು ತುಂಬಾ ಹೊತ್ತು ಬಿಟ್ರೆ ಇದಷ್ಟು ಇಚ್ಚಿಂಗ್ ಇರಲ್ಲ ಸರ್. ಓಕೆ, ವೆರಿ ಗುಡ್. ಒಂದು ಹಾಫ್ ಅನ್ ಅವರ್ ತನಕ ಬಿಟ್ರೆ ಆತರ ಇಚ್ಚಿಂಗ್ ಏನ್ ಬರಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ತಲೆನೋವು ಬರುತ್ತೆ. ಇದ್ರಲ್ಲಿ ಅದು ಬರಲ್ಲ. ಅರ್ಧ ಗಂಟೆ ಒಳಗೆ ಅದೊಂದು ಮೇಲೆ ಹಾಕಿದ್ರೆ ಸ್ವಲ್ಪ ಬರುದು ಸರ್. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್. ಕಂಬಾರ್ ಅವರೇ ಮಾತಾಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ನಿನ್ನ ತೊಂಬಂದಿನ ಸರ್ ಇದನ್ನ ಪ್ಯಾಕೆಟ್. ಓಕೆ, ತಂದೆ ಅಪ್ಲೈ ಯೂಸ್ ಮಾಡ್ತೀವಿ ಸರ್. ಏನು ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾಕಂದ್ರೆ ಈ ಪ್ರಾಡಕ್ಟ್ ನಾನು ಹೇಳೋದು ಅದಕ್ಕೆ. ಆಲ್ರೆಡಿ ನಮ್ಮ ಕಸ್ಟಮರ್ಸ್ ಅಥವಾ ನಮ್ಮ ಡಿಸ್ಟ್ರಿಬ್ಯೂಟರ್ ಆಲ್ರೆಡಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಫುಲ್ ಅವಾಯ್ಡೆಡ್, ನಮ್ ಜನರಿಗೆ ಇದು ಬ್ಯಾಡ್ಲಿ ನೀಡೆಡ್ ಪ್ರಾಡಕ್ಟ್. ನೀವು ಇದರಲ್ಲಿ 2 ರೀತಿಯಲ್ಲಿ ನಿಮ್ಗೆ, ಒಂದು ಇದರಲ್ಲಿರುವ ಪ್ಲಸ್ ಪಾಯಿಂಟ್ ಕ್ವಾಲಿಟಿ, ಎರಡನೇದು ರೇಟ್. ಬೇರೆದು ಈಗ ನಿಮ್ಗೆ ಅವರು ಹೇಳಿದ್ರು, ಈಗ ಅದಕ್ಕೆ 100 ರೂಪೀಸ್ ಆಗಿದೆ. ಮೊದಲು 20 ml ಗೆ ನಿಮ್ಗೆ 90 ರೂಪೀಸ್, ಈಗ ಅದು 100 ರೂಪೀಸ್ ಆಗಿದೆ. ಬಟ್ ನಮ್ಗೆ ನೋಡಿ 40 ರೂಪೀಸ್ ಡಿಫ್ರೆನ್ಸ್ ಕಾಣ್ತದೆ. ಸೊ ಈವನ್ MRP ಅಲ್ಲೇ ಹೋಗಿಬೇಕಾದ್ರೆ, MRP ಅಲ್ಲಿ 75 ರೂಪೀಸ್ ಇದೆ ಒಂದು, ಅವರದ್ದು 100 ರೂಪೀಸ್ ಇದೆ.
ಜಸ್ಟ್ ನೀವೀಗ ಮೈಂಡ್ ಓಪನ್ ಮಾಡಿ ಯಾವ ರೀತಿ ಮಾರ್ಕೆಟ್ ಮಾಡೋದು ನೋಡು. ಶಾಂಪೂ, ಹೇರ್ ಕಲರ್ ಕಾನ್ಫಿಡೆನ್ಸ್ ಇನ್ ಜಸ್ಟ್ 5 minutes. ಆಕ್ಚುಲಿ ನಿಮಗೆ ಇದು ಮ್ಯಾಕ್ಸಿಮಮ್ ಅಂದ್ರೆ 5 to 10 minutes. ಈವನ್ ನೀವು ಬಾತ್ರೂಮಿಗೆ ಹೋದ ನಂತರನೂ ಇದನ್ನು ಓಪನ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಅದರಿಂದ 5 ನಿಮಿಷದಲ್ಲಿ ನೀವು ಬಿಟ್ರೆ ನಿಮ್ಮ ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಚೇಂಜ್ ಆಗ್ತದೆ. ಸೊ ನೀವು ಇವಕ್ಕೆ ಮ್ಯಾಕ್ಸಿಮಮ್ 10 minutes ಸಾಕಾಗ್ತದೆ. ಇನ್ನು ಕೆಲವರಿಗೆ ತುಂಬಾ ಡೀಪ್ ಇದ್ರೆ ಯು ವೇಟ್, ಯಾಕಂದ್ರೆ ಕೆಲವರು ಒಳಗಡೆ ಫುಲ್ ಹಣ್ಣ ಆಗಿದ್ರೆ ಅದು ನೀವು ವೇಟ್ ಮಾಡಿ ಒಂದು 10 minutes ವರೆಗೆ. ಎ ಕನ್ವೀನಿಯಂಟ್ ಶಾಂಪೂ ಸ್ಟೈಲ್ ಹೇರ್ ಕಲರ್ ಡಿಸೈನ್ ಟು ಗಿವ್ ಎ ನ್ಯಾಚುರಲ್ ಬ್ಲ್ಯಾಕ್ ಲುಕ್ ವೈಲ್ ಮೇಕಿಂಗ್ ದ ಕಲರ್ ಎಕ್ಸ್ಪೀರಿಯನ್ಸ್ ಸಿಂಪಲ್ ಅಂಡ್ ಕ್ವಿಕ್ ಅಂಡ್ ಈಸಿ. ಇದು 3 ನೋಡ್ಬೇಕು. ಇಟ್ ಈಸ್ ವೆರಿ ಸಿಂಪಲ್. ಅದರ ಒಳಗಡೆ ನಿಮಗೆ ಒಂದು ಶಾಂಪೂ ಇರ್ತದೆ, ಮತ್ತೆ ಡೈ ಇರ್ತದೆ, ಹೇರ್ ಡೈ ಇರ್ತದೆ. ಎರಡನ್ನೂ ಸಹ ನಿಮ್ಗೆ ಗೊತ್ತಿದೆ, ನಿಮ್ಗೆಲ್ಲ ಮೊದಲೇದು. ಅದನ್ನ ನೀವು ಮಿಕ್ಸಪ್ ಮಾಡಿ ಸರಿಯಾಗಿ ನೀವು ಬ್ರಷ್ ಅಥವಾ ಯಾವ್ದಾರಲ್ಲೂ ನೀವು ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ಮಾತ್ರ. ಅದು ಒಟ್ಟು ಗಡಿಬಿಡಿಯಲ್ಲಿ ಮಾಡಬೇಡಿ. ಅದನ್ನು ಕರೆಕ್ಟಾಗಿ ಒಂದು 2 to 3 minutes ಸರಿಸ್ಬೇಕು. ಆವಾಗ ಅದರ ಏನು ಕ್ವಾಂಟಿಟಿ ಅದು ನಿಮಗೆ ಸ್ವಲ್ಪ ಡಬಲ್ ಆದಾಗೆ ಕಾಣ್ತದೆ, ಅದು ಮಿಕ್ಸ್ ಆದಾಗ ದ ಕಾಂಬಿನೇಷನ್. ಸೊ ಆವಾಗ ನೀವು ಅದನ್ನ ಕರೆಕ್ಟಾಗಿ ನೀವು ಸ್ಕ್ಯಾಲ್ಪಿಗೆ ಹಚ್ಬೇಕಷ್ಟೇ. ಸ್ಕ್ಯಾಲ್ಪಿಗೆ ಕರೆಕ್ಟಾಗಿ ಹಚ್ಬಿಡಿ. ಸೊ ನೆಕ್ಸ್ಟ್ ನಿಮಗೆ ಇದು ಹೇರ್ ಡೈ ಮಾತ್ರ ಅಲ್ಲ, ಇನ್ನೂ ಬೆನಿಫಿಟ್ ನೋಡಿ ನೀವು ಬೇರೆ ಏನು ಬೆನಿಫಿಟ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನು ನೀವು ಈಸಿಯಾಗಿ ನೀವು ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವೈ ದಿಸ್ ಪ್ರಾಡಕ್ಟ್? ಗ್ರೇ ಹೇರ್ ಕ್ಯಾನ್ ಎಫೆಕ್ಟ್ ಎವ್ರಿ ಡೇ ಕಾನ್ಫಿಡೆನ್ಸ್. ಸೊ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದ್ಸಲ ಆಫೀಸಲ್ಲಿ ಎಲ್ಲ ನಿಮಗೆ ವೈಟ್ ಹೇರ್ ಬಂದ್ರೆ, ಗ್ರೇ ಹೇರ್ ಬಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಅದು ಕಮ್ಮಿ ಮಾಡ್ತದಂತೆ. ಸೊ ಇಟ್ ಈಸ್ ಕಾಮನ್ ಟು ಆಲ್. ಅಫ್ಕೋರ್ಸ್ ಕೆಲವರಿಗೆ ಏನು ಏಜ್ ಆಗುವ ಅಂತ ನಮಗೆ ಕೆಲವರಿಗೆ ಅದು ಇರುವುದಿಲ್ಲ. ನಾನು ಇನ್ನು ಯಂಗ್, ಎನರ್ಟಿಕ್ ಆಗಿ, ಹ್ಯಾಂಡ್ಸಮ್ ಆಗಿರ್ಬೇಕಂತ ಇರ್ತದೆ, ಅವರಿಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಟ್ರೆಡಿಷನಲಿ ಹೇರ್ ಡೈ ಮೇ ಫೀಲ್, ನಮಗೆ ಬೇರೆ ಮಾರ್ಕೆಟಲ್ಲಿ ಸಿಗೋದು ಏನಾಗ್ತದೆ ಅಂದ್ರೆ, ಹೇರ್ ಡೈ ಹಾಕಿದ್ರೆ ನಮಗೆ ಅನೀಸಿ ಆಗ್ತದೆ. ಯಾಕೆಂದ್ರೆ ಇದು ಟೈಮ್ ಕನ್ಸ್ಯೂಮಿಂಗ್ ಪುನಃ ಕೂಡ, ಆ್ಯಂಡ್ ಡಿಫಿಕಲ್ಟ್ ಟು ಮ್ಯಾನೇಜ್ ಇಟ್. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ನಿಮಗೆ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ, ಯಾಕಂದ್ರೆ ಕೆಮಿಕಲ್ ಅಲ್ಲ. ಸೊ ಕೈಗೆ ಇದಕ್ಕೆಲ್ಲ ತೊಂದರೆ ಆಗ್ತದೆ, ಮತ್ತೆ ಈವನ್ ನಿಮಗೆ ಆರೋಗ್ಯಕ್ಕೂ ಕೂಡ ಅದು ಪ್ರಾಬ್ಲಮ್ ಕೊಡ್ತದೆ. DXN ನೋನಿ ಹ್ಯಾಂಡ್ ಶಾಂಪೂ ಹೇರ್ ಕಲರ್ ಆಫರ್ಸ್ ಎ ಮಾಡರ್ನ್ ಸೊಲ್ಯೂಷನ್. ಇದಕ್ಕೆಲ್ಲ ನಿಮಗೆ ಮಾಡರ್ನ್ ಸೊಲ್ಯೂಷನ್ ಅನ್ನ ಕೊಟ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನೀವು ಪೊಸಿಷನ್ ಮಾಡೋದು ಇಂಪಾರ್ಟೆಂಟ್ ಇದೆ ಈ ಪ್ರಾಡಕ್ಟ್ ಅನ್ನ. ಸೊ ಒನ್ ಇಸ್ ದ ಕ್ವಿಕ್ ಅಪ್ಲಿಕೇಶನ್. ನಾನು ಹೇಳಿಲ್ಲ ನಿಮಗೆ ಟೈಮ್ ಇಲ್ಲ, 5 ನಿಮಿಷ. ಜಾಸ್ತಿ ಆದರೆ ನಿಮಗೆ ಟೈಮ್ ಇದ್ರೆ 10 ನಿಮಿಷ ಬಿಡಿ, ಅದ್ರ ಮೇಲೆ ಜಾಸ್ತಿ ನೀವು ಅದರ ಬಿಡ್ಲಿಕ್ಕೆ ಹೋಗಬೇಡಿ. ಕ್ಲೀನ್ ಹ್ಯಾಂಡ್ಲಿಂಗ್, ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಯಾಕಂದ್ರೆ ನಿಮಗೆ ಸ್ಯಾಚೆಟ್ ಅಲ್ಲಿ ಇದೆ. ಜಸ್ಟ್ ಒಂದು ಸಣ್ಣ ಬೌಲ್ ಇದ್ರೆ ಸಾಕು, ಹಾಕ್ಬಿಟ್ಟು ಒಂದು ಸ್ಪೂನ್ ಇದ್ರೆ ಅಥವಾ ನಿಮ್ಮ ಓಲ್ಡ್ ಬ್ರಷ್ ಇದ್ರೆ ಅದರಲ್ಲಿ ಸರಿಯಾಗಿ ನೀವು ಅದನ್ನ ಕಲಿಸ್ಬಿಡಿ. ನ್ಯಾಚುರಲ್ ಬ್ಲ್ಯಾಕ್ ಕಲರ್, ಇದು ಕಲರ್ ಈಗ ನಿಮ್ಗೇನು ತುಂಬಾ ಏನು ಡಾರ್ಕ್ ಅಲ್ಲ, ಏನು ಹೇರ್ ಕಲರ್ ಇದೆ ಅದೇ ಕಲರ್ಗೆ ಮಿಕ್ಸ್ ಮಾಡಿದ್ದಾರೆ. ಅಂಡ್ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಸಹ ನಿಮಗೆ ಡಬಲ್ ಆಗ್ತದೆ, ತ್ರಿಬಲ್ ಆಗ್ತದೆ. ಸೊ ಜಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಅದು ಗೊತ್ತಾಗ್ತದೆ. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. 5 steps ಅಪ್ಲಿಕೇಶನ್ ಯಾವ ರೀತಿ ನೀವು ಮಾಡಬೇಕು ಅಂತ. ಫಸ್ಟ್ ನೀವು ವಾಶ್ ಒಂದ್ಸಲ. ಆಕ್ಚುಲಿ ಇದು ತುಂಬಾ ಜನ ಮಾಡೋದಿಲ್ಲ, ಬಟ್ ಸಿಸ್ಟಮ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಬೇರೆ ಎಣ್ಣೆ ಹಾಕಿರ್ತೀರಿ ಅಥವಾ ಹೊರಗಡೆ ಹೋಗಿರ್ತೀರಿ, ಧೂಳು ಇರ್ತದೆ ಅಥವಾ ಇನ್ನೇನಾದ್ರೂ ಇನ್ಫೆಕ್ಷನ್ ಇರ್ತದೆ, ಅದನ್ನ ಆಕ್ಚುಲಿ ಸಿಸ್ಟಮ್ ಪ್ರಕಾರ ಫಸ್ಟಿಗೆ ನೀವು ಒಂದ್ಸಲ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಹೇಳ್ತಾರೆ, ಹೇರ್ ಕ್ಲೀನ್. ಅಟ್ಲೀಸ್ಟ್ ನಿಮಗೆ ಕ್ಲೀನ್ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಜಸ್ಟ್ ಒಂದು ವೆಟ್ ಮಾಡಿಬಿಟ್ಟು ಜಸ್ಟ್ ನೀವು ಒಂದ್ಸಲ ಅದನ್ನ ರಬ್ ಮಾಡಿ ಅದನ್ನ ಒಂದ್ಸಲ ಡ್ರೈ ಮಾಡೋದು ಒಳ್ಳೇದು. ಸೊ ಡ್ರೈ ಮಾಡಿ ಅದನ್ನ ಮತ್ತೆ ಅಪ್ಲೈ ಮಾಡೋದು ಒಳ್ಳೇದು. ವಾಶ್ ಹೇರ್ ವಿತ್ ನಾರ್ಮಲ್ ಶಾಂಪೂ ಅಂಡ್ ವೈಪ್ ಎಕ್ಸೆಸ್ ವಾಟರ್. ಹೌದಾ? ಸೊ ದಿಸ್ ಇಸ್ ಸಿಸ್ಟಮ್. ಈ ತರ ನೀವು ಇದನ್ನೇ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಯಾಕಂದ್ರೆ ಇದಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ. ಜಸ್ಟ್ ನೀವು ಹೇಗೋ ಸ್ನಾನಕ್ಕೆ ಹೋಗ್ತಿರಲ್ಲ, ಫಸ್ಟ್ ಒಂದ್ಸಲ ಸ್ನಾನ ತೆಗೆದು ಬಿಡಿ, ಕ್ಲೀನ್ ಆಗಿ ಡ್ರೈ ಮಾಡ್ಕೊಳ್ಳಿ. ನಂತರ ವೇರ್ ಗ್ಲೌಸ್, ಕೈಗೆ ನಿಮ್ಗೆ ಇದ್ರ ಒಳಗಡೆ ಗ್ಲೌಸ್ ಇದೆ, 2 ಗ್ಲೌಸ್ ಕೊಟ್ಟಿದೆ, 2 ಕೈಗೆ ಗ್ಲೌಸ್ ಹಾಕೊಳ್ಳಿ. ಯಾಕಂದ್ರೆ ಅದರ್ವೈಸ್ ಕೈಗೆಲ್ಲ ನಿಮ್ಗೆ ಗ್ಲೌಸ್ ಕಲರ್ ತಾಗಿದ್ರೆ ಪ್ರಾಬ್ಲಮ್ ಆಗ್ತದೆ. ವೇರ್ ಗ್ಲೌಸ್ ಬಿಫೋರ್ ಯೂಸ್. ಮಿಕ್ಸ್ ಬೋತ್ ಲಿಕ್ವಿಡ್ಸ್ ಫ್ರಮ್ ದ ಪೌಚ್ ಇನ್ ಎ ಕಪ್ ಆರ್ ಗ್ಲಾಸ್. ಯಾವ್ದು ಗ್ಲಾಸ್ ಅಥವಾ ಬೌಲ್ ಇದ್ರೆ ಒಳ್ಳೇದು, ಯಾಕೆಂದ್ರೆ ಅದು ಸ್ವಲ್ಪ ತಿರುಗಿಸ್ಬೇಕಾಗ್ತದೆ. ಬೌಲಲ್ಲಿ ಸರಿಯಾಗಿ ತಿರುಗಿಸಿ. ಅಪ್ಲೈ ಲೈಕ್ ಶಾಂಪು. ನಾನು ಹೇಳಿಲ್ಲ, ರೆಗ್ಯುಲರ್ ಶಾಂಪು ಹಾಗೂ ಯೂಸ್ ಮಾಡ್ಬೋದು ಇದನ್ನು. ಅಪ್ಲೈ ಲೈಕ್ ಶಾಂಪು. ಸೊ ನೀವೇನು ಶಾಂಪು ಯೂಸ್ ಮಾಡ್ತೀರಿ ಅಂಡ್ ಮಸಾಜ್ ಲೈಟ್, ನೀವು ಮಸಾಜ್ ಮಾಡಿ ಅಂದ್ರೆ ಒಳಗಡೆ ಸ್ಕ್ಯಾಲ್ಪಿಗೆ ತಾಗ್ಲಿ ಅಂತ. ಸೊ ಅಲ್ಲಿ ಸಣ್ಣ ಸಣ್ಣ ಬೇರ್ ಕೂಡ ವೈಟ್ ಹೇರ್ ಇದ್ರೆ ಅದು ಸಹ ಕ್ಲಿಯರ್ ಆಗಿ ಕರೆಕ್ಟ್ ಆಗ್ತದೆ. ಅಂಡ್ ವೆಯ್ಟ್ 5 to 10 minutes, ದೆನ್ ರಿನ್ಸ್ ವಿತ್ ನಾರ್ಮಲ್ ವಾಟರ್. ಇಷ್ಟೇ, ಫಿನಿಶ್. ಸೊ 5 ನಿಮಿಷ ವೆಯ್ಟ್ ಮಾಡಿ. ಜಾಸ್ತಿ ಅಂದರೆ ನಿಮಗೆ ಇನ್ನೂ ತುಂಬ ಇದ್ದರೆ 10 ನಿಮಿಷವರೆಗೆ ವೆಯ್ಟ್ ಮಾಡಿ. ಆಮೇಲೆ ನಿಮಗೆ ಯೂಶ್ವಲಿ ಸ್ನಾನ ಮಾಡಿಬಿಟ್ರೆ
ನಿಮ್ಮ ಕಲರ್ ನ್ಯಾಚುರಲ್ ಆಗಿ ಅದಕ್ಕೆ ಟರ್ನ್ ಆಗ್ತದೆ. ಈ 5 ಸ್ಟೆಪ್ನ ನೀವು ಕರೆಕ್ಟ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಹೀರೋ ಇಂಗ್ರೀಡಿಯೆಂಟ್ಸ್, ಇದು ಇಂಪಾರ್ಟೆಂಟ್. ಜನರಿಗೆ ನೀವು ಕನ್ವಿನ್ಸ್ ಮಾಡಲಿಕ್ಕೆ ಅದೆಲ್ಲ ಅವ್ರಿಗೆ ಗೊತ್ತಿದೆ ಹೇಗೆ ಮಾಡೋದು ಅಂತ. ಇದನ್ನ ನೀವು ಸರಿಯಾಗಿ ನಾನು ಹೇಳಿದ್ನಲ್ಲ ಆವಾಗ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಪವರ್ಡ್ ವಿತ್ ನೋನಿ ಎಕ್ಸ್ಟ್ರಾಕ್ಟ್. Noni extract adds a natural inspired touch to the formula, supporting the product's premium hair care positioning. ಸೊ ಇದರಲ್ಲಿರುವ ನೋನಿ ಎಕ್ಸ್ಟ್ರಾಕ್ಟ್ ಇದೆಯಲ್ಲ, ಅದು ಕೂದಲಿಗೆ ಕೆಲವು ಟೈಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಈ ಥರ ಪ್ರಾಬ್ಲಮ್ಸ್ಗಳು ಆಗ್ತದೆ. ಅದರಿಂದನೂ ನಮ್ಮ ಕೂದಲು ಉದುರ್ತದೆ, ಕೂದಲು ಹೊಟ್ಟಾಗ್ತದೆ, ಅಥವಾ ಕೂದಲು ಕಲರ್ ಕಳ್ಕೊಳ್ತದೆ, ಗ್ರೇ ಹೇರ್, ವೈಟ್ ಹೇರ್ ಬಂದ್ಬಿಡ್ತದೆ. ಸೊ ಹಾಗಾಗಿ ಈ ನೋನಿ ಎಕ್ಸ್ಟ್ರಾಕ್ಟ್ ಇದೆಯಲ್ಲ, ಅದನ್ನ ನಾರ್ಮಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಲಿಕ್ವಿಡ್ ಶಾಂಪೂ ಹೇರ್ ಕಲರ್ ವಿತ್ ನೋನಿ ಎಕ್ಸ್ಟ್ರಾಕ್ಟ್, ಡಿಸೈನ್ಡ್ ಫಾರ್ ಪೀಪಲ್ ಹೂ ವಾಂಟ್ ಕಲರ್, ಕನ್ವೀನಿಯನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಒನ್ ಸಿಂಪಲ್ ರೊಟೀನ್. ಸೊ ಇದನ್ನ ಯೂಸ್ ಮಾಡೋದಂಗೆ ನಿಮಗೆ ನ್ಯಾಚುರಲ್ ಕಲರ್ ಬರ್ತದೆ. ಕೆಲವರು ಬೇರೆ ಬೇರೆ ಕಲರ್ ಹಾಕೊಳ್ತಾರೆ, ಅದು ಅವರ ಫ್ಯಾಷನ್. ಬಟ್ ನಮಗೆ ನ್ಯಾಚುರಲ್ ಕಲರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನ ಯೂಸ್ ಮಾಡೋದ್ರಿಂದ, ಲಿಕ್ವಿಡ್ ಶಾಂಪೂ ಯೂಸ್ ಮಾಡೋದ್ರಿಂದ, ಅಥವಾ ಲಿಕ್ವಿಡ್ ನಮ್ಮ ಏನು ಹೇರ್ ಡೈ ಯೂಸ್ ಮಾಡೋದ್ರಿಂದ ನಮಗೆ ಆ ನ್ಯಾಚುರಲ್ ನಿಮಗೆ ಕಲರ್ ಕಾಣ್ತದೆ. ಸೊ ರಿಫ್ರೆಶ್ ಯುವರ್ ಲುಕ್, ರಿನ್ಯೂ ಯುವರ್ ಕಾನ್ಫಿಡೆನ್ಸ್. ಸೊ ಆಗ ಇದ್ದಕ್ಕೂ ಈಗ ಇದ್ದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣ್ತದೆ. ಸೊ ಯೂಸ್ ಮಾಡಿದ ನಂತರ, ಬಟ್ ನಿಮಗೆ ಪಿಕ್ಚರ್ ತೋರಿಸಿರ್ಬೋದು, ಬಟ್ ನೀವು ಫೀಲ್ ಆಗ್ತದೆ, ನಿಮಗೆ ಗೊತ್ತಾಗ್ತದೆ. ಚೂಸ್ DXN ನೋನಿ ಶಾಂಪೂ ಹೇರ್ ಕಲರ್ ಫಾರ್ ಎ ಕ್ವಿಕ್ ಆ್ಯಂಡ್ ಕನ್ವೀನಿಯಂಟ್ ಆ್ಯಂಡ್ ಕಾನ್ಫಿಡೆನ್ಸ್ ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಕಲರ್ ಎಕ್ಸ್ಪೀರಿಯನ್ಸ್. ಸೊ ನಿಮಗೆ ಯೂಸ್ ಮಾಡಿದಾಗ ಮಾತ್ರ, ಈಗ ಆಲ್ರೆಡಿ ನಮ್ಮ ಡಿಸ್ಟ್ರಿಬ್ಯೂಟರ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯೂಸ್ ಮಾಡಿದ್ರೆ ಆಲ್ರೆಡಿ ನಮ್ಮ ಜಯಪ್ರಕಾಶ್ ಈಗ ಆಲ್ರೆಡಿ ಹೇಳಿದ್ದಾರೆ ಅದರ ಏನು ಡಿಫ್ರೆನ್ಸ್ ಅವರಿಗೆ ಕಾಣ್ತಾ ಇದೆ. ಸೊ ಹಾಗಾಗಿ ನೀವು ಕೂಡ ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಕಾಣ್ತದೆ. ಕ್ವಿಕ್ ಆ್ಯಂಡ್ ಕನ್ವೀನಿಯಂಟ್ ಆ್ಯಂಡ್ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಕಾನ್ಫಿಡೆನ್ಸ್ ನಿಮಗೆ 100% ಇದರಲ್ಲಿ ಬರ್ತದೆ. ಸೊ ಹಾಗಾಗಿ ಯೂಸ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಮೇಯ್ನ್ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್, ಒನ್ ಇಸ್ ನೋನಿ ಇದರಲ್ಲಿ, ಎರಡನೇ ಆಲಿವ್ ಆಯಿಲ್ ಸೀಡ್ಸ್ ಎಕ್ಸ್ಟ್ರಾಕ್ಟ್ ಇದರಲ್ಲಿ ಯೂಸ್ ಮಾಡಿದರೆ, ಇನ್ನೊಂದು ನಮಗೆ ಅಲೋವೆರಾ ಯೂಸ್ ಮಾಡಿದರೆ, ಆಮೇಲೆ ನ್ಯಾಚುರಲ್ ಯಾವುದೆಲ್ಲ ನಿಮಗೆ ನ್ಯಾಚುರಲ್, ಯಾಕಂದರೆ ಕಾಂಬಿನೇಷನ್ ಹಾಕಬೇಕಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ನಿಮಗೆ ನೋ ಹಾರ್ಮ್ಫುಲ್ ಕೆಮಿಕಲ್ ಯಾವುದು ಇದರಲ್ಲಿ. ಅದನ್ನು ಇದು ತೊಗೊಂಡಾಗ ನಿಮಗೆ ಇರಿಟೇಷನ್ ಆಗೋದು, ಅಥವಾ ಫಂಗಸ್ ಆಗೋದು, ಅಥವಾ ನಿಮಗೆ ತಲೆನೋವು ಮಾಡೋದು ಇದು ಬರುವುದಿಲ್ಲ. ಬಟ್ ಇವೊಂದು ನಿಮಗೆ ಹೊಸಬರು ಹಾಕಬೇಕಾದ್ರೆ, ಯಾಕೆಂದ್ರೆ ಅವರಿಗೆ ಇನ್ನೂ ಫಸ್ಟ್ ಟೈಮ್ ಹಾಕ್ತಾರೆ, ಅವ್ರಿಗೆ ಏನು ಮಾಡಿ ಅಂದರೆ ಸ್ವಲ್ಪ ಹಾಕಿ ಟಚ್ ಮಾಡಿ, ಒಂದು ಸೈಡಲ್ಲಿ ಎಲ್ಲೋ ಹಾಕಿ ಟಚ್ ಮಾಡಿ, ಅವ್ರು ಟೆಸ್ಟ್ ಮಾಡಿ ಯೂಸ್ ಮಾಡಲಿ. ಯಾಕಂದರೆ ಇದರಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ನಮಗೆ ಅದು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇದನ್ನು ಯಾವುದೇ ನಿಮಗೆ ನೋನಿ ಇದೆ ಅಂತ ಕುಡಿಲಿಕ್ಕೆ ಹೋಗಬೇಡಿ. ಎಲ್ಲ ಎಕ್ಸ್ಟರ್ನಲ್ ಮಕ್ಕಳಿಂದ ಇದು ದೂರನೇ ಇಡಬೇಕು. ಯಾಕಂದರೆ ಇಟ್ಸ್ ಎ ಡಿಫರೆಂಟ್ ಫಾರ್ಮುಲಾ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಅವಾಯ್ಡ್ ಕಾಂಟ್ಯಾಕ್ಟ್ ಐಸ್ ಆ್ಯಂಡ್ ಪ್ಯಾಚ್ ದ ಟೆಸ್ಟ್ ರೆಕಮೆಂಡೆಡ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಕಣ್ಣಿಗೆ ನೀವು ತಾಗಿಸಬಾರ್ದು. ತಾಗಿಸಿದ್ರೆ ನಿಮ್ಗೆ ಕಣ್ಣು ಗೊತ್ತಾಗ್ತದೆ, ನಿಮ್ಗೆ ಕಣ್ಣಿಗೆ ತಾಗಿಸಿದ್ರೆ ಪ್ರಾಬ್ಲಮ್, ಉರಿ ಬರ್ತದೆ. ಯಾಕಂದರೆ ಅದು ಕಾಂಬಿನೇಷನ್ ಇರ್ತದೆ. ಈವನ್ ನಿಮಗೆ ಹುಬ್ಬಿಗೂ ಸಹ ಹಾಕಬಾರ್ದು ಅಂತ ಉಂಟು ಹೇರ್ ಡೈ. ಯಾಕೆ ಓನ್ಲಿ ನಿಮಗೆ ಇಟ್ ಇಸ್ ಫಾರ್ ಓನ್ಲಿ ಹೇರ್. ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಐಸ್ ಆ್ಯಂಡ್ ಪ್ಯಾಚ್ ಟೆಸ್ಟ್ ರೆಕಮೆಂಡ್. ಹೊಸಬರು ಯೂಸ್ ಮಾಡೋ ಮೊದಲು ನೀವು ಅದನ್ನು ಟೆಸ್ಟ್ ಮಾಡಿ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ ರೇಟ್ ಬಂದು ನಿಮಗೆ 20, ಇದರಲ್ಲಿ 20 ಸ್ಯಾಚೆಟ್ ಇದೆ, 10 ಸ್ಯಾಚೆಟ್ ಇದೆ, 20 ml ಇದೆ. ಇದರಲ್ಲಿ 10 ಈ ಥರದ್ದು ನೋಡಿ, ಒಂದು ಬಾಕ್ಸಲ್ಲಿ ನಿಮಗೆ 10 ಬರ್ತದೆ. ಸೊ ಇದರಲ್ಲಿ 10ಕ್ಕೆ ನಿಮಗೆ ಒಂದು ಬಾಕ್ಸ್ ಬರ್ತದೆ, ಅದಕ್ಕೆ 750 ರುಪೀಸ್. ಅಂದರೆ ಒಂದಕ್ಕೆ ನಿಮಗೆ 20 ml ಇದೆ, 750 ರೂಪಾಯಿ. ಸೊ 20 ml ಮಾರ್ಕೆಟಲ್ಲಿ ನೋಡಿ ನಿಮಗೆ 100 ರೂಪಾಯಿ ಇದೆ, ಇದಕ್ಕೆ 25 ರೂಪಾಯಿ ಕಮ್ಮಿನೇ ಇದೆ. ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಂತ. ಮಾರ್ಕೆಟ್ಗಿಂತ ನಮ್ದು ಯಾವಾಗಲೂ ರೇಟ್ ಜಾಸ್ತಿ ಇದೆ. ಬಟ್ ಇದನ್ನ ನಮ್ಮ ಕಾಂಬಿನೇಷನ್, ಯಾಕೆಂದರೆ ನೋನಿ ನಮ್ಮದೇ ಬೆಳೀತಾ ಇದೀವಿ ನಾವು, ಅಲೋವೆರಾ ನಮ್ಮದೇ ಇದೆ, ಎರಡು ನಮ್ಮದೇ ಇರೋದ್ರಿಂದ ಆಲಿವ್ ಆಯಿಲ್ ಓನ್ಲಿ ನಾವು ಈಗ ಪರ್ಚೇಸ್ ಮಾಡ್ತಾ ಇರೋದು. ಸೊ ಅದರಿಂದ ನಮಗೆ ಇದು ನಮ್ಮದೇ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ, ನಮ್ಮದೇ ಫಾರ್ಮ್ಲ್ಯಾಂಡ್ ಇರೋದ್ರಿಂದ ಈ ರೇಟ್ ವೆರಿ ಕಾಂಪಿಟೇಟಿವ್. ಸೊ 600 ರುಪೀಸ್, ಈವನ್ ಡಿಸ್ಟ್ರಿಬ್ಯೂಟರ್ಗೆ ಇದು ಓನ್ಲಿ 600 ರುಪೀಸಲ್ಲಿ ಸಿಗ್ತದೆ. ಸೊ ಹಾಗಾಗಿ ನಿಮಗೆ 60 ರುಪೀಸ್ ನೀವು ಜನರಿಗೆ 75 ರುಪೀಸ್ ನೀವು ಕೊಡಬೇಕಾಗ್ತದೆ. ಸೊ ಈವನ್ ನಿಮಗೆ ಇದಕ್ಕೆ SV ಎಷ್ಟಿದೆ ನೋಡಿ, 265 SV. ಸೊ ಸ್ಟಾರ್ ಏಜೆಂಟ್ನವ್ರಿಗೆ ಎಷ್ಟು ಲಾಭ ಆಗ್ತದೆ? 265 ಇದೆ. ಜಸ್ಟ್ ಯೋಚನೆ ಮಾಡಿ, ಪರ್ಸೆಂಟೇಜ್ ಲೆಕ್ಕ ಹಾಕಿ ಎಷ್ಟು ಲಾಭ ಆಗ್ತದೆ ಅಂತೇಳಿ. ಒಂದು ಬಾಕ್ಸ್ ಮೇಲೆ ಕಮ್ಮಿ ಅಂದರೆ ನಿಮಗೆ 60 ರೂಪಾಯಿ,
25 ಎರಡಲಿ 50 20 150 65 ರೂಪಾಯಿ ಒಂದು ಬಾಕ್ಸ್ ಮೇಲೆ ನಿಮ್ಗೆ ಸ್ಟಾರ್ ಏಜೆಂಟ್ನವರಿಗೆ 65 ರೂಪಾಯಿ ಬೋನಸ್ ಬರ್ತದೆ. ಸೊ ಹಾಗೇನೆ ನಿಮ್ಗೆ ಒಂದು ಬಾಕ್ಸ್ ಮೇಲೆ ಅದೇ ರೂಬಿ ಅವರಿಗೆ ನಿಮ್ಗೆ ನೀವು ಲೆಕ್ಕ ಹಾಕ್ಬೇಕು, ಇದು ಸಾಧಾರಣ 80 ರೂಪಾಯಿ. ಹಾಗೆ ಡೈಮಂಡ್ ಆದವರಿಗೆ ಎಷ್ಟು ಲಾಭ ಆಗ್ತದೆ ನೋಡಿ. ಸೊ ಇದನ್ನ ನೀವು ಈಸಿಯಾಗಿ ಮಾರ್ಕೆಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸೊ ಪ್ರತಿಯೊಬ್ಬರು ಇದನ್ನ ಮಿಸ್ ಮಾಡದೆ ಇದನ್ನ ಪ್ರತಿಯೊಬ್ಬರು ನಿಮ್ಗೆ ಅಗತ್ಯ ಇಲ್ಲದೆ ಯೂಸ್ ಮಾಡ್ಬೇಡಿ. ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಏನು ತಂದೆ ತಾಯಿಗೆ ಅವರಿಗೆ ಯೂಸ್ ಮಾಡಿ ನೋಡ್ಲಿಕ್ಕೆ ಹೇಳಿ. ಆಮೇಲೆ ನೀವು 1 by 1 ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಸೊ ಹಾಗೆ ಆ ರೀತಿಯಲ್ಲಿದೆ. ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ನಾಳೆ ನಮ್ಮ ಹೊಸ ಪ್ರಾಡಕ್ಟ್ 9 ಪ್ರಾಡಕ್ಟ್ ಬಂದಿದೆ, ಹೊಸ ಪ್ರಾಡಕ್ಟ್. ಅದ್ರ ಬಗ್ಗೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಯಾಕೆಂದ್ರೆ ದಟ್ ಪ್ರಾಡಕ್ಟ್ ಇಸ್ ಡಿಫ್ರೆಂಟ್ ಪ್ರಾಡಕ್ಟ್ ಅನ್ನ ಕಂಪನಿ ಲಾಂಚ್ ಮಾಡಿದೆ. ಈ ಜನರಿಗೆ ನಿಮ್ಗೆ ಈಸಿಯಾಗಿ ಜನರನ್ನ ನೀವೀಗ DXN ಪ್ರಾಡಕ್ಟ್ ಅನ್ನ ಕೊಡುವ ಹಾಗೆ ಮಾಡಿದೆ. ಯಾಕಂದ್ರೆ ಆ ಪ್ರಾಡಕ್ಟ್ ನಿಮ್ಗೆ ನಾವು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸೊ ಈಗ ನೋಡಿ, ಯಾರಿಗಾರ ನಿಮ್ಗೆ ಪ್ರಾಬ್ಲಮ್ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇದ್ದವರಿಗೆ ಬೇರೆನೇ ಒಂದು ಪ್ರಾಡಕ್ಟ್ ಬರ್ತದೆ. ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಲಿವರ್ಗೆ ಸಂಬಂಧಪಟ್ಟದ್ದೇ ಪ್ರಾಬ್ಲಮ್ ಇರ್ತದೆ, ಅವರಿಗೆ ಒಂದು ಬೇರೆ ಪ್ರಾಡಕ್ಟ್ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಈವನ್ ಬ್ರಾಂಕೈಟಿಸ್ ಅಂದ್ರೆ ಶ್ವಾಸಕೋಶ ಸಂಬಂಧ, ಉಸಿರಾಟ ಸಂಬಂಧ, ಅದಕ್ಕೇನೆ ಬೇರೆ ಪ್ರಾಡಕ್ಟ್ ಅನ್ನ ಬಂದಿದೆ. ಈವನ್ ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಇದ್ದವರಿಗೆ ಕಂಪ್ಲೀಟ್ ಸಿಸ್ಟಮ್ ಇದು ಸಿಸ್ಟಮ್ ಬೇಸ್ಡ್ ಪ್ರಾಡಕ್ಟ್. ನಮ್ಮ ಹತ್ರ 11 ರೀತಿಯ ಕರೆಕ್ಟ್ ಟೈಮ್ 11 ರೀತಿಯ ಸಿಸ್ಟಮ್ ಇದೆ. ಸೊ ಈಗ ಆಲ್ರೆಡಿ 9 ಬಂದಿದೆ, ಆಲ್ರೆಡಿ ಇನ್ನು 2 ಬರ್ಬೇಕಷ್ಟೇ. ಸೊ ಪ್ರತಿಯೊಂದಕ್ಕೂ ನಿಮ್ಗೆ ಸಿಸ್ಟಮ್ ಬೇಸ್ ಪ್ರಾಡಕ್ಟ್ ಇದ್ರೆ ಅದರ್ವೈಸ್ ನಾವು ಕಾಂಬಿನೇಷನ್ ಕೊಡ್ಬೇಕಾಗಿತ್ತು. ಸೊ ಅರ್ಜುನ ಕೊಡ್ತೀವಿ, ಅದ್ರ ಜೊತೆ ಫ್ಲೆಕ್ಸೈಡ್ ಕೊಡ್ತೀವಿ, RGGL ಕೊಡ್ತೀವಿ, ಇದೆಲ್ಲ. ಬಟ್ ಈಗ ನಿಮ್ಗೆ ಏನಿಲ್ಲ, RGGL ತಗೊಳ್ಳಿ, ಅದ್ರ ಒಟ್ಟಿಗೆ ಕಾಂಬಿನೇಷನ್ ಪ್ರಾಡಕ್ಟ್ ನೀವು ಮಿಕ್ಸ್ ಕೊಟ್ಬಿಟ್ರೆ ಈಸಿಯಾಗಿ ಅದನ್ನ ಕರೆಕ್ಟ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಈಗ ಫ್ಯಾಟಿ ಲಿವರ್, ಅದಕ್ಕೆ ಒಂದು ಪ್ರಾಡಕ್ಟ್ ಬಂದಿದೆ. ಅಥವಾ ಶುಗರ್ ಇದ್ದವರಿಗೆ ನಿಮ್ಗೆ ಗ್ಲೂಕೋಕ್ಯಾರ್ ಪ್ರಾಡಕ್ಟ್ ಬಂದಿದೆ. ಸೊ ಆ ರೀತಿಯಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಇದೆ. ಅದರ ಬಗ್ಗೆ ನಾವು 1 by 1 ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಏನಾದರೂ ನಿಮ್ಗೆ ಕ್ವಶನ್ಸ್ ಇದ್ರೆ ನೀವು ಇದ್ರ ಬಗ್ಗೆ ಈಗ ಕೇಳ್ಬೋದು. ಎನಿಬಡಿ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಏನು ಕ್ವಶನ್ಸ್ ಇಲ್ವಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಒಂದ್ ಏನ್ ಮಿಸ್ಟೇಕ್ ಮಾಡ್ಯಾರ ಅಂದ್ರೆ ಎಲ್ ಕಟ್ ಮಾಡ್ಬೇಕು ಅನ್ನೋದು ಮಾರ್ಕ್ ಮಾಡಿಲ್ಲ ಈ ಸೆಚೆಟ್ದಾಗ. ಮುಂದ ಅದ ಒಳಗಡೆ ಕಾಂಬಿನೇಷನ್ ಇರ್ತಾವಲ್ಲ, ಅವು ಯಾರಿಗೂ ಪಟ್ಟ 2 ಸೆಚೆಟ್ ಅದ್ ಬರ್ದಾರ ಮೇಲ್ಗಡೆ. ಬಟ್ ಒಳಗಡೆ ಅದು ಸಿಂಗಲ್ ಸೆಚೆಟ್ದಾಗ ಡಬಲ್ ಕಾಂಬಿನೇಷನ್ ಐತಿ. ಕಟ್ ಮಾಡಿ ನೋಡಿದ್ರೆ ಓಕೆ, ಸ್ವಲ್ಪ ಜನರಿಗೆ ಕನ್ಫ್ಯೂಸ್ ಆಗ್ತೈತಿ. ಅದು ಎಲ್ಲಿ ಕಟ್ ಮಾಡ್ಬೇಕು ಅನ್ನೋದು ಮಾರ್ಕ್ ಆದ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ. ಓಕೆ, ನಾನು ದಟ್ ವಿ ವಿಲ್ ಇನ್ಫಾರ್ಮ್. ಯಾವಾಗ್ಲೂ ನಿಮ್ಗೆ ಈ ಕಟಿಂಗ್ ಇದೆ ನೋಡಿ, ಮೇಲ್ಗಡೆ ನೀವು ಯಾವಾಗ್ಲೂ ಕೆಳಗಡೆ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ನೋನಿ ಇದು ಹಿಡಿದಿಯಲ್ಲ, ಕಾಣ್ತಾ ಇದೆ ನೋಡಿ, ಇದರ ಮೇಲ್ಗಡೆ ಇಲ್ಲಿ ಇದು ನೋನಿ ಮೇಲೆ ಇರ್ಬೇಕು, ಇಲ್ಲಿಯೇ ನೀವು ಕಟ್ ಮಾಡಿ. ಯಾಕಂದ್ರೆ ಇದು ಕೆಳಗಡೆ ಅವ್ರು ಹೇಳಿದಾಗೆ ಒಳಗಡೆ 1 ಪ್ಯಾಕೆಟ್ ಇದೆ, ಅದರಲ್ಲಿ 2 ಕಾಂಬಿನೇಷನ್ ಇರ್ತದೆ. ಸೊ ನೀವು ಕಟ್ ಮಾಡಿ. ಆಮೇಲೆ ಇದನ್ನ ನಿಮ್ಗೆ ಒಂದೇ ಸಲ ಯೂಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅರ್ಧದಷ್ಟೇ ಮಿಕ್ಸ್ ಮಾಡ್ಕೊಡಿ. ಅರ್ಧವನ್ನು ನೀವು ಹಾಗೆ ಇಡಿ, ಏನೂ ಆಗೋದಿಲ್ಲ. ಕೆಲವೊಂದು ಓಪನ್ ಮಾಡಿದ್ಕೊಳ್ಳಿ, ಅದು ಕೆಮಿಕಲ್ ಆದ್ರೆ ಕೆಮಿಕಲ್ ಓಪನ್ ಮಾಡಿದ್ಕೊಳ್ಳಿ ಅದು ಪ್ರಾಬ್ಲಮ್ ಆಗ್ತದೆ. ಇದೇನು ಆಗೋದಿಲ್ಲ. ಯು ಕ್ಯಾನ್ ಆಫ್ಟರ್ 15 days ಪುನಃ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಕಟ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಇದನ್ನ ಕೆಳಗಡೆ ಇಟ್ಟು, ಇದನ್ನ ಈ ತರ ಇಟ್ಟು, ನೀವು ಮೇಲ್ಗಡೆ ಇಲ್ಲಿ ಇದು ಇದೆಯಲ್ಲ ಗಟ್ಟಿ ಮಾಡಿದ ನೋಡಿ, ಕೆಳಗಡೆ ಸ್ವಲ್ಪ ಇದೆ, ಮೇಲ್ಗಡೆ ದಪ್ಪ ಇದೆ ಇದು. ಸೊ ಈ ಏರಿಯಾದಲ್ಲಿ ನೀವು ಕಟ್ ಮಾಡಬೇಕು. ಮತ್ತೆ ಉಳಿದದ್ದು ಒಳಗಡೆ 2 ಚೇಂಬರ್ ಇರ್ತದೆ. ಸೊ ಅದನ್ನ 2 ಚೇಂಬರ್ ಅನ್ನ ನೀವು ಕಟ್ ಮಾಡಿ 2 ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಓಕೆ, ನಾನು ಶ್ರೀಶೈಲ ನಮ್ಗೆ ಯಾರೋ ಮಾರ್ಕ್ ಅವರಿಗೆ ಹೇಳ್ತೀನಿ ಮಾತು. ಓಕೆ, ಚೆನ್ನಾಗಿದೆ ಸರ್. ಇದು ಪ್ರಾಡಕ್ಟ್ ಮಾತ್ರ ಬಹಳ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದಾರ. ಬಟ್ ಅಬ್ಸರ್ವ್ ಆಗ್ತದೆ. ಬರೀ 10 minutes ಟೋಟಲ್ ಹೇರ್ ಕಲರ್ ಗಳು ಚೇಂಜ್ ಆಗ್ತಾವ. ಇದನ್ನು ಕೂಡ ನಾವು ನಿನ್ನ ಒಂದು ಕಟಿಂಗ್ ಶಾಪ್ ದಾಗ ಇದನ್ನ ಪ್ರಾಕ್ಟಿಕಲಿ ಮಾಡಿ ನೋಡಿದೀವಿ. ಓಕೆ, ವೆರಿ ಗುಡ್. ವಿಡಿಯೋ ಕೊಡ್ಬೇಕು ನೀವು, ಅದೆಲ್ಲ ಫೋಟೋ ಹಾಕಿ ವಿಡಿಯೋ ಹಾಕ್ಬೇಕು. ಯಾಕಂದ್ರೆ ಇದು ನ್ಯೂ ಪ್ರಾಡಕ್ಟ್ ಅಲ್ಲ. ಈಗ ಕಂಪನಿಯವರು ವಿಡಿಯೋ ಕೇಳ್ತಾರೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇನ್ನು ಈ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಮಾಡಿದ್ದಾರೆ, ಅದಕ್ಕೆ ರೆಡಿ ಆಗ್ಬೇಕು. ಸೊ ಆದಷ್ಟು ಟ್ರೈ ಮಾಡಿ ವಿಡಿಯೋವನ್ನ, ಪರ್ಸನಲ್ ವಿಡಿಯೋವನ್ನ ರೆಡಿ ಮಾಡಿ ಕೊಡಿ. ಓಕೆ ಸರ್. ಓಕೆ. ಯಾರಾದ್ರೂ ಮಾತಾಡ್ಲಿಕ್ಕೆ ಇದೆಯಾ ಗುಡ್ ಪ್ರಾಡಕ್ಟ್ ಬಗ್ಗೆ? ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಸಾಕಷ್ಟು ಕೊಟ್ಟೆ ಸರ್ ನಾನು ಇದನ್ನ. ಇವತ್ತು ನಾನು ಅಪ್ಲೈ ಮಾಡ್ಬೇಕಂತ ತೆಗ್ದಿದ್ದೇನೆ. ಓಕೆ, ನಿನ್ನೆ ಒಬ್ರಿಗೆ ಕೊಟ್ಟಿದ್ದೆ, ಕಾಲ್ ಮಾಡಿದ್ರು 2 ಸ್ಯಾಚೆಟ್ಸ್ ಇದೆ ಅಂತ, ಹೊರಗಡೆ ಇದೆ ಮೇಡಮ್, ಒಳಗಿಲ್ಲ ಅಂತ. ಬಟ್ ಇದನ್ನ ಕಟ್ ಮಾಡಿ ನೋಡಿದಾಗ
ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ಸರ್ ಅವರು. ಹೌದೌದು, ಎರಡು ಪ್ಯಾಕೆಟ್ ಇಲ್ಲ, ಒಂದ್ರಲ್ಲೇ ಎರಡು ಇರ್ತದೆ. ಒಂದ್ರಲ್ಲೇ Compartment. ಎರಡು ಹಿಂಗೆ ಪಾರ್ಟಿಷನ್ ಇದೆ. ಪಾರ್ಟಿಷನ್ ನಲ್ಲಿ ಒಂದು ಕಲರೆಂಟ್, ಒಂದು ಡೆವಲಪರ್ ಅಂತ ಕೊಟ್ಟಿದ್ದಾರೆ. ಓಕೆ ಬಟ್ ಓಕೆ. ಒಂದು ಕ್ಲಿಯರ್ ಆಗ್ತಾ ಇಲ್ಲ. ನಾವು ಯಾವ ತರ ಡೈ ಹಚ್ತಾ ಇದ್ವಿ ಅಂದ್ರೆ ಸ್ಕ್ಯಾಲ್ಪಿಗೆ ಹತ್ಬಾರ್ದು, ಆ ರೀತಿಯಲ್ಲಿ ಹಚ್ತೀವಿ ಸರ್. ಅಂದ್ರೆ ಬ್ಯೂಟಿಷಿಯನ್ ಆಗಿ ನಾನು ಹೇಳೋದು, ಹೌದು, ಎಲ್ರಿಗೂ ಹೌದು. ಬರೋದಿಲ್ಲ ಅದು, ನಾವು ಕಲ್ತಿರ್ತೇವೆ ಅದನ್ನ. ಓಕೆ ಓಕೆ ಅಂದ್ರೆ ಸ್ಕ್ಯಾಲ್ಪ್ ಬ್ಲಾಕ್ ಆಗ್ಬಾರ್ದು ಸರ್, ಓನ್ಲಿ ಹೇರಿಗೆ ಕಲರ್ ಕುತ್ಕೊಳ್ಬೇಕು. ಓಕೆ. ಇವ್ರೇನ್ ಹೇಳ್ತಾ ಇದ್ದಾರೆ, ಶಾಂಪೂ ತರ ಅಪ್ಲೈ ಮಾಡ್ಬಿಡಿ ಅಂತಾರೆ. ಅವಾಗ ಸ್ಕ್ಯಾಲ್ಪ್ ಇಟ್ಕೊಂಡ್ರೆ ಅದು ಅಸಹ್ಯ ಕಾಣ್ತದೆ, ಚಂದ ಕಾಣೋದಿಲ್ಲ. ಬಟ್ ಇದನ್ನ ನಾವ್ ಹೇಗೆ ಅಪ್ಲೈ ಮಾಡ್ತಾ ಇದ್ವಿ ಅದೇ ರೀತಿ ಇವತ್ತು ಅಪ್ಲೈ ಮಾಡಿ ನಾನು ನೋಡ್ತೇನೆ. ಸರಿ ಸರಿ. ನೆಕ್ಸ್ಟ್ ಇದನ್ನ ಈಗ ಜೆಂಟ್ಸಿಗೆಲ್ಲ ಸ್ವಲ್ಪ ಶಾರ್ಟ್ ಹೇರ್ ಇರ್ತದೆ. ಓಕೆ ಶಾಂಪೂ ತರ ಅಪ್ಲೈ ಮಾಡ್ಕೊಂಡ್ರೆ ಅದು ಏನ್ ಸ್ಕ್ಯಾಲ್ಪ್ ನೆತ್ತಿ ಅಂತ ಹೇಳ್ತೀವಲ್ಲ, ಅಲ್ಲಿ ತಾಗಿದ್ರೆ ಅಸಹ್ಯ ಆಗ್ತದೆ ಸರ್. ಕೂದ್ಲಿಗಷ್ಟೇ ಇಟ್ಕೊಳ್ಬೇಕದು. ಇಲ್ಲ ಇಲ್ಲ, ಅದು ನಿಮ್ಗೆ ಆಮೇಲೆ- ಸ್ಕಿನ್ನಿಗೆ ಇದು ತಾಗುದಿಲ್ಲ. ಸ್ಕಿನ್ Okay, ಮೇಲೆ ನಿಮ್ಗೆ ಹಾಗಿದ್ರೆ ಒಳ್ಳೇದು ಸರ್. ಸ್ಕಿನ್ನಿಗೆ ಆಗುದಿಲ್ಲ, ಸ್ಕಿನ್ನಿಗೆ ತಾಗುದಿಲ್ಲ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಸರ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ ನಾವು ಕಳೆದ 5-6 ವರ್ಷಗಳಿಂದ ನಮ್ಮ ಮಿಸ್ಸಸ್ ಅವ್ರು ಬಳಸ್ತಾ ಇದ್ದಾರೆ. ಇದು ಕೂದಲು ಬಿಟ್ಟರೆ ಬೇರೆ ಅದಕ್ಕೂ ಹತ್ತುಕೊಳ್ಳಲ್ಲ ಸರ್. ಕರೆಕ್ಟ್. Okay. ಸೊ ಆಕ್ಚುಲಿ ಹಾಗಿದ್ರೆ- ಇದು ಡಿಫ್ರೆಂಟ್ ಶಾಂಪೂ. ಇದು ನಿಮ್ಗೆ ಬೇರೆ ಕೆಮಿಕಲ್ ಶಾಂಪೂ ಮೇಡಮ್ ಹೇಳಿದ್ ಕರೆಕ್ಟ್ ಇದೆ. ಮತ್ತೆ ಬಹಳ ಈಸಿ ಸರ್. ಬೇಗನೆ 10 ನಿಮಿಷ ಅಷ್ಟೇ ಹಚ್ಕೊಳ್ಳೋದು ಸರ್. 10 ನಿಮಿಷ ಆದ್ಮೇಲೆ ತಲೆ ತೊಳ್ಕೊಬಹುದು. ತೊಳ್ಕೋಬಹುದು. ಕರೆಕ್ಟ್. ಓನ್ಲಿ So, 10 ಮಿನಿಟ್ಸ್. 10 ಮಿನಿಟ್ಸ್ ಸಾಕಾಗ್ತದೆ. ಬಟ್ ನಾನು ಹೇಳ್ದಲ್ಲ, ದಿಸ್ ಇಸ್ ಇಂಗ್ರೀಡಿಯಂಟ್ ಇಸ್ ಡಿಫ್ರೆಂಟ್. ಈವನ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಈವನ್ ನಿಮ್ಗೆ ಡ್ಯಾಂಡ್ರಫಿಗೆ ವರ್ಕ್ ಆಗ್ತದೆ, ಹೇರ್ ನಿಮ್ಗೆ ಡ್ರಾಪ್ ಆಗ್ತದೆ, ಅದಕ್ಕೂ ಸಹ ಇದು ಬೆನಿಫಿಟ್ ಇದೆ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಇದನ್ನ 5 years ರಿಸರ್ಚ್ ಮಾಡಿ, ಜಸ್ಟ್ ಲೈಕ್ ಎ ಶಾಂಪೂ, ನಾಟ್ ಅದಕ್ಕೆ ನಿಮ್ಗೆ ಡೈ ಅಂತ ಹಾಕ್ಲಿಲ್ಲ ನೋಡಿ, ಹೇರ್ ಕಲರ್ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ಓಕೆ, ಹೇಳಿ ಮೇಡಮ್. ಅದೇ ಸರ್, ಈಗ ಶಾಂಪೂ ಹೇರ್ ಕಲರ್ ಆಗಿದ್ರಿಂದ ಕಲರಿಂಗ್ ಪ್ಲಸ್ ಕ್ಲೀನಿಂಗ್ ಎರಡೂ ಇದ್ರಲ್ಲೇ ಇದೆ ಅಂದ್ರೆ ಬಾರಿ ಒಳ್ಳೇದಾಯ್ತು. ಅದೇ 1+1. ಹಾಕೋದು ಅದನ್ನ ಹಾಕಿ ಹೇರ್ ವಾಶ್ ಮಾಡ್ಬಿಟ್ರೆ ಆಯ್ತು. ಬಹಳ ಇನ್ಸ್ಟೆಂಟ್, ಜನರಿಗೂ ಕೂಡ ಇನ್ಸ್ಟೆಂಟ್ ಆಗಿ ಬೇಕು, ಟೈಮ್ ಇಲ್ಲ ಯಾರ ಹತ್ರ. ಹಾಗಾಗಿ ತುಂಬಾ ಒಳ್ಳೆ ಇದ್ ಮಾಡ್ಬೋದು ಸರ್. ಸಾಕಷ್ಟು ಜನರಿಗೆ ನಾನು ಕೊಟ್ಟಿದ್ದೇನೆ ಈಗ ಆಲ್ರೆಡಿ ಓಕೆ ಇದನ್ನ. ಓಕೆ. ಈಗ ತುಂಬಾ ಆರ್ಡರ್ಸ್ ನಮ್ಗೆ ಬಂತು, ಡಾಕ್ಟರ್ ತುಂಬಾನೇ ಹೇಳಿದ್ರು, ತರಿಸಿ ಡಾಕ್ಟರ್ ಕೊಟ್ಬಿಟ್ವಿ. ನಾವು ಡಾಕ್ಟರ್ ಹತ್ರ ಕೇಳಿದೆ ಇದನ್ನ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಜಸ್ಟ್ ಲೈಕ್ ನೀವು ಶಾಂಪೂ ಹಾಗೆ ಸ್ನಾನ ಮಾಡಿದಾಗ ಹಾಗೆ ಮಾಡ್ಬೋದಂತೆ, ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರೆ. ಯಾಕಂದ್ರೆ ಯಾವಾಗ್ಲೂ ಒಂದ್ಸಲ ನೀವು ಹೇರ್ ಡೈ ಹಾಕಿದ್ರೆ ಯು ಹ್ಯಾವ್ ಟು ವೇಟ್ ಫಾರ್ 5 minutes to 10 minutes. ಅದರ್ವೈಸ್ ನೀವು ರೆಗ್ಯುಲರ್ ಸ್ನಾನ ಮಾಡ್ತಾ ಇದ್ರೆ, ಹೇರ್ ಸ್ನಾನ ಮಾಡ್ತಾ ರೆಗ್ಯುಲರ್ ಇದನ್ನ ಶಾಂಪೂ ಹಾಗೇನೆ ಬಳಸ್ಕೊಂಡಿರ್ಬೋದು. ಆವಾಗ ವೆಯ್ಟ್ ಮಾಡೋ ಅಗತ್ಯನೂ ಇಲ್ಲ ಹೇಳಿದ್ರು ಅವ್ರು. ಈಗ ಶಾಂಪೂ ಯೂಸ್ ಮಾಡದೇ ತರ ಈ ಶಾಂಪೂವನ್ನ ಯೂಸ್ ಮಾಡ್ತಾ ಹೋಗ್ಬೋದು ಅಂತ. ನಿಮ್ಗೆ ಅದೇನು ನಿಮ್ಗೆ ತೊಂದರೆ ಆಗೋದಿಲ್ಲ. ಹೇರ್ ಕಲರ್ ಯಾವಾಗ್ಲೂ ನಿಮ್ಗೆ ಬ್ಲಾಕ್ ಆಗೇ ಇರ್ತದೆ. ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಅದು ವೈಟ್ ಆಯ್ತಾ ಅಂತ, ಅದು ಆಗೋದೇ ಇಲ್ಲ ಅಂತ. ಸೊ ದಟ್ ಆಲ್ಸೋ ಯೂಸ್ ಮಾಡಿದವ್ರು ಕಸ್ಟಮರ್ ಹೇಳಿದ್ರು ಸರ್, ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೇನೆ. ಅವ್ರು ಹೇಳಿದ್ರು ಬೇರೆದೆಲ್ಲ ಹಾರ್ಡ್ ಆಗ್ತದೆ ಹೇರು, ಇದು ಹಾಗಾಗ್ಲಿಲ್ಲ, ಸಾಫ್ಟ್ ಆಗಿನೇ ಇದೆ ಕೂದ್ಲೆಲ್ಲ ಅಂತ. ಹಾಗೆಲ್ಲ ಇದ್ರೆ ಜನ ತುಂಬಾ ಲೈಕ್ ಮಾಡ್ತಾರೆ ಸರ್. ಇಲ್ಲ, ಇದು ಇದು ಬೇರೆ hard ಆಗೋದು. ಶಾಂಪೂಸ್ ಎಲ್ಲ ಹಾರ್ಡ್ ಮಾಡ್ಬಿಡ್ತದೆ ಸರ್ ಕೂದ್ಲು, ಅದು Sir, good ಸೆಟ್ ಆಗಿ good morning, ಕುತ್ಕೊಳ್ಳೋದು sir. ಇಲ್ಲ. ಗುಡ್ ಮಾರ್ನಿಂಗ್. ಹೇಳಿ. ಅದೇ ಏನಿಲ್ಲ ಸರ್, ಇದು ನಾನು ಇಂಥದ್ದೇ ಹುಡುಕ್ತಾ ಇದ್ದೆ ಸರ್. 5-6 ವರ್ಷಗಳಿಂದ ನಮ್ಮ ಮಿಸ್ಸಸ್ ಅವ್ರಿಗೆ ಇದನ್ನೇ ತಂದು ಕೊಡ್ತಾ ಇದ್ದೀನಿ. ನಾನಂತೂ ಹಚ್ಚಲ್ಲ. ಇದು ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ರಿಸಲ್ಟ್ ಇದೆ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಮತ್ತೆ ಇದು ಹೆಸರು ಅದು ನೋನಿ ಅಂತ ಇತ್ತು, ನಮ್ದು ಬಂದದಲ್ಲ. ಅದು 90 ರೂಪಾಯಿ ಬೀಳುತ್ತೆ ಸರ್ ಒಂದ್ ಪೀಸಿಗೆ. ಅದು 20 ml. ಓಕೆ. 90 ರೂಪಾಯಿ. ನಮ್ದು 20 ml. ನಮ್ದು 75 ರೂಪಾಯಿ ಬೀಳುತ್ತೆ ಸರ್, 75 rupees. ಓಕೆ ಓಕೆ ಓಕೆ. ಥ್ಯಾಂಕ್ ಯು. ನಮ್ದು ಬಹಳ ಚೀಪ್ ಇದೆ ಮತ್ತೆ ಒಳ್ಳೇದಿದೆ. ನಮ್ಮ ಕಂಪನಿಯಲ್ಲಿ ಯಾವುದೇ ಪ್ರಾಡಕ್ಟ್ ಫೇಕ್ ಇರಲ್ಲ, 100% ನನಗೆ ಗ್ಯಾರಂಟಿ ಇದೆ. ಇದು ಬಹಳ ಒಳ್ಳೇದಿದೆ ಸರ್. ಮುಖ್ಯವಾಗಿ ಅಂದ್ರೆ ಸೈಡ್ ಇಫೆಕ್ಟ್ ಇಲ್ಲ ಸರ್ ಇದರಿಂದ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ಬೇಕು ನಮ್ಮ ಜನ ಎಲ್ಲರೂ. ಆಮೇಲೆ ಇದು ಏನ್ ಟೈಮ್ ಬಾಳ್ ತಗೊಳಲ್ಲ. ಆಮೇಲೆ ಎಲ್ಲಿ ಇದು ಬರೀ 20 ml ಇರ್ತದ. ಕೆಲವರಿಗಂತೂ ಏನ್ ಇಷ್ಟೇ ಇದೆ ಅಲ್ಲ, ಸಾಲಲ್ಲ ಇದು ಅಂತಾರೆ. ಏನಿಲ್ಲ, ಎಲ್ಲಿ ಬಿಳಿ ಇದೆ ಅಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಂತೋಷ್, ಹೇಳಿ. ಸರ್ ಅದ ಏನೋ ವಾಟರ್ ಏನಾರ ಮಿಕ್ಸ್ ಮಾಡ್ಬೇಕಾ, ಜಸ್ಟ್ ಅದನ್ನಷ್ಟೇ ಇಲ್ಲ ವಾಟರ್ ಮಿಕ್ಸ್ ಮಾಡ್ಲಿಕ್ಕಿಲ್ಲ. ಜಸ್ಟ್ ನೀವು ಎರಡನ್ನ ಒಂದು ಬೌಲ್ ಅಲ್ಲಿ ತಗೊಳ್ಳಿ. ಇಡ್ಲಿ ತಟ್ಟೆ ಇದ್ದಾಗ ಇರ್ತದಲ್ಲ, ಅದ್ರಲ್ಲಿ ತಗೊಂಡ್ಬಿಡಿ. ಮತ್ತೆ ಸಾಧಾರಣ ಅದನ್ನ ನೀವು ಒಂದು ಹಳೆ ಬ್ರಷ್ ಅಲ್ಲಿ ಇಟ್ಕೊಂಡು ಕಂಪ್ಲೀಟ್ ನೀವು ಅದನ್ನ ಮಿಕ್ಸ್ ಮಾಡ್ಬೇಕು ಮಾತ್ರ. ಅದನ್ನ ಥರೋ ಆಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಆದಾಗ ಆಗ್ತದೆ. ಜಸ್ಟ್ ನೀವು ಅದನ್ನ ಅವ್ರು ಹೇಳಿದಾಗ ಎಲ್ಲೆಲ್ಲಿ ನಿಮ್ಗೆ ಬ್ಲಾಕ್ ಇದೆ ನೀವು ಅಲ್ಲಿಗೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಅದು ಟೈಮ್ ಇಲ್ಲ, ಆಸ್ ಇಸ್ ಡೈಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಎ ಶಾಂಪೂ ತರನು ನೀವು ಯೂಸ್ ಮಾಡ್ಬೋದು ನೋಡಿ. ಆ ತರನು ನೀವು ಯೂಸ್ ಮಾಡ್ಬೋದು. ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ವೆಯ್ಟ್ ಮಾಡುವ ಎಲ್ಲ ಅಗತ್ಯನೇ ಇಲ್ಲ. ಓಕೆ.
ಓಕೆ ಸಂತೋಷ್. ಮತ್ತೊಂದು ಸರ್, ಎಲ್ಲಾ ಸಾಕಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ನಮ್ಗೆ, ಆದ್ರೆ ಓಕೆ ಒಂದೇ ಸರ್. ನಾವು ಇನ್ನೂ ಥ್ಯಾಂಕ್ ಯು. ಹೆಚ್ಚು ಹೇಗೆ ಮಾಡ್ಬೋದು ಅಂದ್ರೆ ಸರ್, ಆ ಇದು ಏನು ಕಲರ್ದು ಡ್ಯೂರೇಬಿಲಿಟಿ ಏನಿದೆ ಅಲ್ಲ, ಅದು ಸ್ವಲ್ಪ ಜಾಸ್ತಿ ದಿನ ಬಂದ್ಬಿಟ್ರೆ ನಾವು ಸಿಕ್ಕಾಪಟ್ಟೆ ಇಲ್ಲ ಇದ್ ಇಲ್ಲ, ನೀವು ಮಾಡ್ಬೋದು ಅದನ್ನೇ ಸರ್. ಡೋಂಟ್ ಎಕ್ಸ್ಪೆಕ್ಟ್. ಆಕ್ಚುಲಿ ಇದರಲ್ಲಿ ಇರುವ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆದ್ರಿಂದ ಓನ್ಲಿ ನಿಮ್ಗೆ ಅಮೋನಿಯಾ ಹಾಕಿದ್ರೆ ಮಾತ್ರ ನಿಮ್ಗೆ 15 ದಿವಸ 20 ದಿವಸ ತಿಂಗಳು ಬರ್ಬೋದು. ಅದರ್ವೈಸ್ ಇದು ನ್ಯಾಚುರಲ್ ಇರೋದ್ರಿಂದ ನಾವು ಅದೇನು ಗ್ಯಾರಂಟಿ ಕೊಡೋದಿಲ್ಲ. ಬಟ್ ನಿಮ್ಗೆ ಹಾ ಬೇರೆಕ್ಕಿಂತ ಅಷ್ಟೇ ಇರ್ತದೆ. ಸೊ ಯಾಕೆಂದ್ರೆ ನಾವು ತುಂಬಾ ಕ್ಲೈಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಇದು ನ್ಯಾಚುರಲ್. ಸೊ ಹಾಗಾಗಿ ಈಗ ಓಕೆ. ನೋಡಿ, ಕೆಲವು ಟೈಮ್ ಈವನ್ ನಮ್ಮ ಜ್ಯೂಸ್ ಎಲ್ಲ ಇದೆ ನೋಡಿ, ನೋನಿ ಜ್ಯೂಸ್ ಎಲ್ಲ ಕೆಲವು ಟೈಮ್ ನಿಮ್ಗೆ ಯಾಕೆ ನಿಮ್ಗೆ ಡೈಲ್ಯೂಟ್ ಆಗ್ತದೆ, ಯಾಕೆ ಕೆಲವು ಟೈಮ್ ದಪ್ಪ ಬರ್ತದೆ, ಅದ್ರ ಬಗ್ಗೆ ಅವರು ಡೀಟೇಲ್ ನಮ್ಗೆ ಹೇಳಿದ್ದಾರೆ. ಸೊ ನಿಮ್ಗೆ ಒಂದು ಈಗ ಜಾಕ್ ಫ್ರೂಟ್, ಹಲಸಿನ ಹಣ್ಣು ಇರ್ಬೋದು, ಒಂದು ಹಣ್ಣಿಗೂ ಇನ್ನೊಂದು ಹಣ್ಣಿಗೂ ತುಂಬಾ ಡಿಫರೆನ್ಸ್ ಇರ್ತದಂತೆ, ಅಜಗಜಾಂತರ ಡಿಫರೆನ್ಸ್ ಇರ್ತದೆ. ಯಾಕೆಂದ್ರೆ ಅದು ನ್ಯಾಚುರಲ್. ಹಾಗಾಗಿ ನಮ್ಗೆ ಅದೇ ತರ ಇದು ನ್ಯಾಚುರಲ್ ಆದ್ರಿಂದ ನೀವು ಟು ಮಚ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಬಟ್ ಮಾಡಕ್ಕಿಲ್ಲ. ಅದೇ ನಿಮ್ಗೆ ಡ್ಯೂರೇಬಿಲಿಟಿ ಅಲ್ಲ ಸರ್, ಸ್ವಲ್ಪ ದಿನ ಆದ್ರೂ ಡ್ಯೂರೇಬಿಲಿಟಿ ಬಂದ್ರೆ ಬರ್ತದೆ. ನಿಮ್ಗೆ ಬೇರೆ ಹಾ ಶಾಂಪೂ ಇದೆಯಲ್ಲ, ಇದಕ್ಕೆ ಕಾಂಪಿಟೇಟಿವ್ ಶಾಂಪೂ ಇದೆ, ಅದಕ್ಕಿಂತ ಬೆಟರ್ ಇದೆ. ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಓಕೆ, ಅದೇ ಹಾಗೆ ಯೂಸ್ ಮಾಡಿ ನೋಡ್ತೀವಿ ಸರ್, ಗೊತ್ತಾಗುತ್ತೆ. ನೋಡಿ ನಿಮ್ಮ ಓಕೆ. ಎಲ್ಲ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ. ಯಾಕಂದ್ರೆ ಇದು ಮೋಸ್ಟ್ ನಿಮ್ಗೆ ಜನರಿಗೆ ಬೇಕೇ ಬೇಕಾದ ಪ್ರಾಡಕ್ಟ್. ಶೆಟ್ರೆ, ಹೇಳಿ ನೀಲೇಶ್. ಗುಡ್ ಮಾರ್ನಿಂಗ್. ಈಗ ಕಂಬಾರ್ ನೋಡಿ, ಅವರೇ. ಡ್ಯೂರೇಬಿಲಿಟಿ ಅಂದ್ರೆ ಅದಕ್ಕೆ ಒಂದೇ ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಈಗ ತುಂಬಾ ಜನ ನಾವು ನೋಡ್ತಾ ಇದ್ದೀವಿ, ಏನಾಗತ್ತಂದ್ರೆ ನಮ್ಮ ಶಾಂಪು ಯೂಸ್ ಮಾಡೋದಿಲ್ಲ, ಡಿಎಕ್ಷನ್ ಶಾಂಪು, ನಮ್ಮ ಸೋಪ್ ತಲೆಗೆ ಯೂಸ್ ಮಾಡೋದಿಲ್ಲ. ಅವ್ರು ಯಾವುದೋ ಒಂದು ಹಚ್ತಿರ್ತಾರೆ. ಅವಾಗ ಏನಾಗತ್ತೆ, ಅದು ಕೆಮಿಕಲ್ ಸೋಪಿಂದ ಬೇಗ ಹೋಗ್ಬಿಡುತ್ತೆ. ಅದೇ ನಾನು ತುಂಬಾ ಜನ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಹೇರ್ ಕಲರ್ ಹಚ್ಚಿದ್ರು, ಬಟ್ ನಮ್ಮ ಶಾಂಪು ಹಾಕೋದ್ರಿಂದ ಡ್ಯೂರೇಬಿಲಿಟಿ ತುಂಬಾ ಜಾಸ್ತಿ ಬರುತ್ತೆ. ಮಾಡ್ತಾ ಅಂದ್ರೆ ಅತಿಶಯ ಒಂದು ಲಿಮಿಟ್ ಇರ್ತದೆ ಯಾವುದೋ ಒಂದು. ಹಾ, ಹಾ ಕಂಬಾರ್ ಅವರೇ, ನಿಮ್ದು ಓಪನ್ ಆಗ್ತಾ ಇದೆ, ನೀವೇನೋ ಬೈಕಲ್ಲಿ ಇದ್ದೀರಿ ಕಾಣ್ತದೆ ನೋಡಿ. ಅದು ಹಾ ಓಪನ್ ಆಗ್ತದೆ. ಮ್ಯೂಟ್ ಮಾಡಿದ್ರು ಅನ್ಮ್ಯೂಟ್ ಆಗ್ತಾ ಇದೆ ಸರ್ ಅದು. ಅವರು ಬೈಕಲ್ಲಿ ಎಲ್ಲೋ ವೆಹಿಕಲ್ ಹೋಗ್ತಾ ಇದ್ರೆ ಆ ತರ ಆಗ್ತದೆ. ಓಕೆ ನೀಲೇಶ್ ಅವರೇ, ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ. ನೀಲೇಶ್ ಹೇಳಿದ್ದು ಕರೆಕ್ಟ್ ಇದೆ. ಯಾಕೆಂತ ಹೇಳಿದ್ರೆ, ಯಾವುದೇ ನಿಮ್ಗೆ ಅದರ್ ಶಾಂಪು ಯೂಸ್ ಮಾಡ್ತಾರೆ, ಅದ್ರಲ್ಲಿ ಕೆಮಿಕಲ್ ಇರ್ತದೆ. ಆ ಕೆಮಿಕಲ್ ಏನ್ ಮಾಡ್ತದೆ, ಇದ್ದ ಡೈ ಅನ್ನು ತೆಗೆದು ಹೊರಗೆ ಹಾಕ್ಬಿಡ್ತದೆ. ಆದಷ್ಟು ನೀವು ಏನ್ ಮಾಡ್ಬೇಕು, ಅವರಿಗೆ ಡಿಎಕ್ಸನ್ ಶಾಂಪು ಯೂಸ್ ಮಾಡಿದ್ರೆ ಡ್ಯೂರಬಿಲಿಟಿಯನ್ನ ನೀವು ಜಾಸ್ತಿ ಕಾಣ್ಬೋದು. ಒಂದು ಒಳ್ಳೆಯ ಐಡಿಯಾ ಕೊಟ್ಟಿದ್ದಾರೆ ಅವರು, ದಟ್ ಈಸ್ ಕರೆಕ್ಟ್. ಹೇಳಿ ನೀಲೇಶ್. ಎಸ್ ಅದೇ ಸಜೆಸ್ಟ್ ಮಾಡಿದ್ದ ಅದೇ ಸರ್. ಯಾಕಂತಂದ್ರೆ ಈಗ ಅಂತಲ್ಲ, ನಾನು ಯಾವಾಗ ಎಲ್ಲರಿಗೂ ಏನು ಸರಿ ನಮ್ದು ಶಾಂಪು ಎಲ್ಲ ಕೇಳ್ತಾ ಇದ್ರು, ಬರುತ್ತೆ. ನಾನು ಅದಕ್ಕೇನು ಹೇಳಿದ್ದೆ, ನೀವು ಯಾವುದೇ ಹೇರ್ ಕಲರ್ ಹಚ್ಕೊಳ್ಳಿ, ನೋ ಪ್ರಾಬ್ಲಮ್, ಬಟ್ ನಮ್ಮ ಶಾಂಪೂನೇ ಹಾಕಿ ನಿಮಗೆ ಡ್ಯೂರೇಬಿಲಿಟಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದೆ ಮೊದ್ಲೆ. ಈಗ ನಮ್ದೇ ಬಂದಿದ್ದರಿಂದ ಏನು ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಅನಂತ್ ಶೆಟ್ಟಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ನಿನ್ನ ಶಾಂಪು ತಗೊಂಡ್ ಬಂದೆ, ಓಕೆ ಹಚ್ಚಿದೆ, ಓಕೆ. ಹಚ್ಚೋದು ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಾಫ್ಟ್ ಆಗ್ತದೆ, ಮತ್ತೇನ್ ತಲೆ ಬಿಸಿಲಿಲ್ಲ, ಅದೆಲ್ಲ ಹಾರ್ಡ್ ಆಗ್ಬಿಡ್ತಿತ್ತು. ಇದನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಬಾಚ್ಕೊಂಡ್ ಹಂಗ ಅನ್ಸ. ಆಮೇಲೆ 5 ನಿಮಿಷ ಇಟ್ಟು ವಾಶ್ ಮಾಡಿದ್ಮೇಲೆ ಎಕ್ದಮ್ ಕ್ಲೀನ್ ಆಗಿ ಮತ್ತೆ ಕೂದಲು ಸಾಫ್ಟ್ ಆಗ್ತದೆ, ಕಲರ್ ಬಾರಿ ನೈಸ್ ಅನ್ಸ್ತದೆ. ನೋಡಿದ್ರ ನೋಡಿ ಅನಂತ್ ಬಾಳ ಹೇಳಿ. ಡಾರ್ಕ್ ಕಲರ್ ಹೋಗುದಿಲ್ಲ, ಲೈಟ್ Okay. ಕಲರ್ ಹೋಗ್ತದೆ. ಓಕೆ ಬೇರೆ ಕರಿ ಮಸಿ ಹಂಗ ಇರ್ತದೆ. ಇದಾಗ ಒಂದ್ಸಲ ತೊಳೆದ್ರೆ ಕ್ಲೀನ್ ಆಗ್ಬಿಡ್ತದೆ. ಓಕೆ ಓಕೆ ಬಹಳ ಓಕೆ ವರ್ಷ 5 ವರ್ಷದಿಂದ ಹಾದಿ ಕಾಯ್ತಾ ಇರೋದು ಸಿಕ್ಕಿದೆ. ದೊಡ್ಡ ನಮ್ಗೆ ಏನೋ ಒಂದು ಅದ್ಭುತ ಸಿಕ್ಕದಂತಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಅನಂತ್ ಶೆಟ್ಟಿ ಅವರು ಸಾಧಾರಣ DXN ಒಂದು 25 ವರ್ಷದಿಂದ ಬಳಸ್ತಾ ಇದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಈಗ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ ನೋಡಿ. ಅವ್ರು ಯೂಸ್ ಮಾಡಿದ್ರೆ, ಯಾಕಂದ್ರೆ ಬೇರೆ ನೀವು ಶಾಂಪೂ ಯೂಸ್ ಮಾಡಿದ್ರೆ ನಿಮ್ಮ ಕೂದಲೆಲ್ಲ ಒಂದು ಏನಾಗ್ತದೆ, ಹಾರ್ಡ್ ಆಗ್ಬಿಡ್ತದೆ. ಒಂಥರ ನಿಮ್ಗೆ ಗಟ್ಟಿ ಆದಾಗ ಆಗ್ಬಿಡ್ತದೆ, ಹಾರ್ಡ್ ಆಗ್ತದೆ, ಕಿರಿಕಿರಿ ಆಗ್ತದೆ. ಎಣ್ಣೆ ಹಾಕಿದ್ರು ಅದು ಸರಿ ಸೆಟ್ ಆಗುದಿಲ್ಲ. ಇದು ನಿಮ್ಗೆ ಜಸ್ಟ್ ಲೈಕ್ ನಿಮ್ಗೆ ಏನಾದ್ರೆ ಸಿಲ್ಕಿ ಹೇರ್ ಅಂತ ಹೇಳ್ತೀವಲ್ಲ, ಆ ತರ ತುಂಬಾ ನೈಸ್ ಆಗ್ತದೆ. ಯಾಕಂದ್ರೆ ಇದು ನೋನಿ ಎಕ್ಸ್ಟ್ರಾಕ್ಟು, ಆಮೇಲೆ ಅಲೋವೆರಾ ಅಂಡ್ ಆಲಿವ್ ಆಯಿಲ್, ಮೇನ್ಲಿ ಆಲಿವ್ ಆಯಿಲ್ ಇರೋದ್ರಿಂದ ಅದು ನಿಮ್ಗೆ ಆ ರೀತಿಯಲ್ಲಿ ಫೀಲ್ ಆಗ್ತದೆ. ಸೊ ಹಾಗಾಗಿ ನಿಮಗೂ ನೋಡಿಬೇಕಾದ್ರೆ, ನೀವು ಎಣ್ಣೆ ಹಾಕಿ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ಯಾವ ರೀತಿ ಸ್ಮೂತ್ ಆಗ್ತದೆ, ಅದೇ ತರ ಇದರಲ್ಲಿ ಇಸ್ ಆಸ್ ಗುಡ್ ಆಸ್ ಶಾಂಪೂನೇ. ಹಾಗಾಗಿ ಆ ರೀತಿಯಲ್ಲಿ ತಯಾರು ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಓಕೆ ಶೆಟ್ರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ಈಗ ನೋಡಿ, ಈಗ ನಾವು ಎಲ್ಲ ಹೋದಲ್ಲೆಲ್ಲ ಸ್ವಲ್ಪ ಎಲ್ಲ ಏನ್ ಗೊತ್ತುಂಟ, ಈಗ ಅವರು ಫಾದರ್ ಮದರ್ ನಮಗೆ ಒಂದು ಕಮೆಂಟ್ಸ್ ಇರುತ್ತೆ. ಏನಂತಂದ್ರೆ, ನಮಗೆ ನೋಡಿ ಸರ್, ನಮ್ಮ ಹೈಸ್ಕೂಲ್ ಹೋಗುವಂತ ಹುಡುಗ ಇದ್ದಾನೆ, ಹೈಸ್ಕೂಲ್ ಹೋಗುವಂತ ಹುಡುಗಿ ಇದ್ದಾಳೆ, ಅವ್ರಿಗೆಲ್ಲ ಗ್ರೇ ಹೇರು,
ಅದಕ್ಕೆ ಏನಾದ್ರು ನಿಮ್ಮಲ್ಲಿ ಪರಿಹಾರ ಇದೆಯಾ ಅಂತ. ಯಾಕಂದ್ರೆ ನಿಮ್ಗೆಲ್ಲ ತುಂಬಾ ಡಿಸ್ಟ್ರಿಬ್ಯೂಟರ್ ಇದ್ದೀರಾ, ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ನೀವು ಡೈರೆಕ್ಟ್ ಇದನ್ನ ಹೇಳ್ಬೋದು ಈಗ ಅವ್ರಿಗೆ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ನಿಮ್ಮ ಮಕ್ಕಳಿಗೆಲ್ಲ ಯೂಸ್ ಮಾಡಿ ಇದು ಅಂತ ಡೈರೆಕ್ಟ್ ಹೇಳ್ಬೋದು. ಯಾಕಂದ್ರೆ ಇದ್ರ ಜೊತೆಗೆ ನಮ್ದು ಎಸ್ಪೆಷಲಿ ನೀಲಿ ತೈಲಂ ಅದನ್ನ ಯೂಸ್ ಮಾಡ್ಲಿಕ್ಕೆ, ನಮ್ಮ ಶಾಂಪೂ ಇದೆಲ್ಲ ಹೇಳಿದಾಗ ಅವ್ರಿಗೆ ಬೆಸ್ಟ್. ಅಂದ್ರೆ ನೋಡಿ, ಎಲ್ಲ ಮಕ್ಕಳಿಗೆ ನಾನು ನೋಡ್ತಾ ಇದ್ದೀನಿ, 10ರಲ್ಲಿ 2 ಜನ ಮಕ್ಕಳಿಗೆ 3 ಜನ ಮಕ್ಕಳಿಗೆ ಎಲ್ಲ ಗ್ರೇ ಹೇರ್. ಯಾಕಂದ್ರೆ ಅವ್ರು ತಿನ್ನುವಂತ ಫುಡ್ ಹಾಗೆ ಇರುತ್ತೆ, ಅವ್ರದ್ದೊಂದು ಅದೆಲ್ಲ ತುಂಬಾ ದೊಡ್ಡ ಒಂದು ಸಬ್ಜೆಕ್ಟ್ ಇದೆ. ಅದರಿಂದ ನಾವು ಏನ್ ಮಾಡ್ಬೇಕು, ಆ ಒಂದು ಅಂದ್ರೆ ಅದನ್ನ ಇಟ್ಕೊಂಡೇ ಹೇಳ್ಬೇಕು. ಈಗ ಮಕ್ಕಳಿಗೂ ಸುತ ಇದನ್ನ ಯೂಸ್ ಮಾಡಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗ ಅವ್ರಿಗೆ ಬೇರೆ ಆಲ್ಟರ್ನೇಟ್ ಯಾವ್ದು ಇಲ್ಲ, ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ಓಕೆ ಓಕೆ, ದಿಸ್ ಆಲ್ಸೋ ಗುಡ್ ಐಡಿಯಾ. ಈಗ ಅವ್ರು ಹೇಳಿದಾಗೆ ತುಂಬಾ ಮಕ್ಕಳಿಗೆ ಅರ್ಲಿ ಏಜ್ ಅಲ್ಲಿ ನಿಮ್ಗೆ ವೈಟ್ ಹೇರ್ ಬರ್ತದೆ, ಹೇರ್ ಡ್ರಾಪ್ ಎಲ್ಲ ಆಗುದು ಬಿಕಾಸ್ ಆಫ್ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಆದ್ರಿಂದ ಅದ್ರ ಜೊತೆಗೆ ಅವರು ಇವನ್ ನೋನಿ ಟ್ಯಾಬ್ಲೆಟ್ಸ್, ನಮ್ಮದು ಮೆನ್ಕುಡು ಟ್ಯಾಬ್ಲೆಟ್ಸ್ ಇದೆ, ಅದನ್ನು ತಗೊಂಡು ಅದ್ರ ಜೊತೆಗೆ ಇದನ್ನ ಹಚ್ಚಿದ್ರೆ 2 ಪ್ರಾಬ್ಲಮ್ ಪರ್ಮನೆಂಟ್ ಸಾಲ್ವ್ ಆಗ್ತದೆ ನೋಡಿ ಅವ್ರಿಗೆ. ಸೊ ಹಾಗಾಗಿ ದಟ್ ವಿಲ್ ಗುಡ್ ಐಡಿಯಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಏನಾದರೂ ನಿಮಗೆ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲ ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕೇಳಲಿಕ್ಕಿದ್ರೆ ನಿಮ್ಮ ಸ್ಪಾನ್ಸರ್ ಅಪ್ಲೈನ್ ಇದ್ದಾರೆ. ನಾಳೆಯಿಂದ ನಮ್ಮ ಪ್ರಾಡಕ್ಟ್, ಡಿಫರೆಂಟ್ ಪ್ರಾಡಕ್ಟ್ಸ್ ನಿಮಗೆ ನೋಡ್ಲಿಕ್ಕಿದೆಯಾ ನೋಡಿ, 1 by 1 ವಿ ವಿಲ್ ಶೇರ್ ಟುಮಾರೋ. ವೆಯ್ಟ್ ಮಾಡಿ, ಅದರಲ್ಲಿ ಇದ್ದಾರೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಸರ್. ನನ್ನ ಅಭಿಪ್ರಾಯದಲ್ಲಿ ಟೂತ್ ಪೇಸ್ಟ್ ನಂತರ ಅತಿ ಹೆಚ್ಚು ಸೇಲ್ ಆಗ್ತಕ್ಕಂತ ಪ್ರಾಡಕ್ಟ್ ಅಂದ್ರೆ ಇದೆ ಸರ್ ಇನ್ಮೇಲೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಐಡಿಯಾ ಕೊಟ್ರಿ ನೋಡಿ. ಈಗ ಅವ್ರು ಹೇಳಿದ ಐಡಿಯಾ ದಟ್ ಈಸ್ ಕರೆಕ್ಟ್ ಆಗಿದೆ, 100% ಈಸ್ ರೈಟ್. ಸೊ ಯಾಕಂದ್ರೆ ಇದು ಅಗತ್ಯ ಬೇಕು ಜನರಿಗೆ, ಹಾಗಾಗಿ ಈ ಪ್ರಾಡಕ್ಟ್ ಮೂವ್ಮೆಂಟ್ 100% ಆಗ್ತದೆ. ಓಕೆ, 1 minute. ನಿಮ್ಗೆ ನಾಳೆಯಿಂದ ಒಂದು 9 ಪ್ರಾಡಕ್ಟ್ಸ್ಗಳಿದೆ, ಅದರಲ್ಲಿ 1 by 1 ನಾಳೆಯಿಂದ ಶೇರ್ ಮಾಡೋಣ. ಈಗ ನನಗೆ ಇಲ್ಲಿ ಸಿಗ್ತಾ ಇಲ್ಲ, ಕಾಣ್ತದೆ. ವಿ ವಿಲ್ ಟ್ರೈ ಟುಮಾರೋ. ಇದರಲ್ಲಿದೆ. ಸೊ ವಿ ವಿಲ್ ಸಿ. ಒನ್ ಇಸ್ ದಿಸ್ ಆರ್ ದ ನ್ಯೂ ಪ್ರಾಡಕ್ಟ್ಸ್. ಒಂದು ನಾಳೆ ಸ್ಯಾಂಡಲ್ವುಡ್ ಟರ್ಮರಿಕ್ ಸೋಪ್. ಸೊ ದಿಸ್ ಪ್ರಾಡಕ್ಟ್ ಆಲ್ಸೋ ಈಗ ಲಾಸ್ಟ್ ಒಂದು ತಿಂಗಳ ಹಿಂದೆ ಒಂದು ಪೇಪರಲ್ಲಿ ಬಂದಿತ್ತು ನೋಡಿ, ನಮ್ಮ ಸ್ಯಾಂಡಲ್ವುಡ್ ಸೇಲ್ಸ್ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 year ಅಲ್ಲಿ ಡಬಲ್ ಸೇಲ್ಸ್ ಆಗಿದೆ. ದಟ್ ಈಸ್ ದ ಥಿಂಗ್. ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡ್ ಓವರ್ ದಟ್ ಮಚ್ ಡಿಮಾಂಡ್ ಈ ಪ್ರಾಡಕ್ಟ್ ಇದೆ ನೋಡಿ. DX ನಿಮಗೆ ಸ್ಯಾಂಡಲ್ವುಡ್ ಟರ್ಮರಿಕ್ ಸೋಪ್, ಅದರಲ್ಲಿಗೂ ಟರ್ಮರಿಕ್ ಇದೆ, ಈ ಸೋಪ್ ಅನ್ನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ 1 ಪ್ರಾಡಕ್ಟ್. ಸೆಕೆಂಡ್ ಪ್ರಾಡಕ್ಟ್ ನಿಮಗೆ ಇದು ಬ್ಲಡ್. ಯಾರಿಗೆಲ್ಲ ಬ್ಲಡ್ಡಿನ ಪ್ರಾಬ್ಲಮ್ ಇದೆ, ಎನಿ ಬ್ಲಡ್ ಪ್ರಾಬ್ಲಮ್, ಈವನ್ ಇಟ್ ಲೀಡ್ಸ್ ಟು ಹಾರ್ಟಿಗೆ ಆಲ್ಸೋ. ಸೊ ದಿಸ್ ಪ್ರಾಡಕ್ಟ್ ಬ್ಲಡ್ ಪ್ಯೂರಿಫೈಯರ್ ಅಂತ ಒಂದು ಪ್ರಾಡಕ್ಟ್ ಬಂದಿದೆ. ಈ ಪ್ರಾಡಕ್ಟ್ ನೀವು ಜನರಿಗೆ ನೀವು ಲಾಂಚ್ ಮಾಡುವುದು, ಬ್ಲಡ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ದವರಿಗೆ ನೀವು ಇದನ್ನು ಕೊಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಇನ್ಸ್ಪೈರಿಂಗ್ ಟ್ರೆಡಿಷನ್ ನಾಲೆಡ್ಜ್. ಸೊ ದಿಸ್ ಇಸ್ ಇನ್ನೊಂದು ಪ್ರಾಡಕ್ಟ್ ಇದೆ ನೋಡಿ, ಅದಕ್ಕೆ ಕಾಲ್ಡ್ ದಿಸ್ ಪ್ರಾಡಕ್ಟ್ ಬ್ರ್ಯಾಂಕೋ. ಅಂದ್ರೆ ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋದು. ಯಾರಿಗೆಲ್ಲ ಅಸ್ತಮಾ ಇದೆ, ಅಲರ್ಜಿ ಇದೆ, ಅಥವಾ ನಿಮಗೆ ಅದರ್ ಪ್ರಾಬ್ಲಮ್ಸ್ ಇದೆ, ಅವರಿಗೆಲ್ಲ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಸೊ ಇದಾದ ನಂತರ ಇನ್ನೊಂದು ಪ್ರಾಡಕ್ಟ್ ಇರೋದು ನಿಮಗೆ ದಿಸ್ ಇಸ್ ಡೈಜೆಸ್ಟಿವ್ ಕೇರ್. ಹೊಟ್ಟೆಗೆ ಸಂಬಂಧಪಟ್ಟ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ, ಈ ಪ್ರಾಡಕ್ಟ್ ಅವರಿಗೆ ಹೆಲ್ಪ್ ಆಗ್ತದೆ. ದಿಸ್ ಪ್ರಾಡಕ್ಟ್ ತುಂಬಾ ಒಳ್ಳೆ ಪ್ರಾಡಕ್ಟ್. ಇದು ಆ ಟ್ರ್ಯಾಕ್ ಮೇಲೆ, ಅಂದ್ರೆ ಆ ಸಿಸ್ಟಮ್ ಮೇಲೆ ವರ್ಕ್ ಆಗ್ತದೆ. ಸೊ ಅದನ್ನ ನೆಕ್ಸ್ಟ್ ಪ್ರಾಡಕ್ಟ್, ಇನ್ನೊಂದು ಪ್ರಾಡಕ್ಟ್ ಬಂದಿದೆ ನೋಡಿ, ಈಸಿ ಜನರಿಗೆ ಹೇಳಲಿಕ್ಕೆ. ಇದು ನಿಮಗೆ ಶುಗರ್ ಇದ್ದವರಿಗೆ, ಯಾರಿಗೆಲ್ಲ ಶುಗರ್ ಇದ್ದವರಿಗೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಯಾಕಂದ್ರೆ ಇದರಲ್ಲಿ ಕಾಂಬಿನೇಷನ್ ನಿಮಗೆ ಕೊಟ್ಟಿರೋದು, ಈಗ ನೀಮ್ ಇರ್ಬೋದು, ಅದೆಲ್ಲ ಕಾಂಬಿನೇಷನ್ ಮಾಡಿ ಈ ಪ್ರಾಡಕ್ಟ್ ಅನ್ನ ತಂದಿದ್ದಾರೆ. ಈ ಪ್ರಾಡಕ್ಟ್ ಶುಗರ್ ಅವರಿಗೆ ನೀವು ಡೈರೆಕ್ಟ್ ಆಗಿ ನೀವು ಹೇಳ್ಬೋದು. ಈವನ್ ಡೋಸಸ್ 1 to 2 ಕ್ಯಾಪ್ಸೂಲ್ ಮಾತ್ರ ಇದೆ. ಸೊ ಅದನ್ನ ನೀವು ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಹೆಪಾಕೇರ್. ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆ, ಲಿವರ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ, ಲಿವರ್ ಎನ್ಲಾರ್ಜ್ ಆಗಿದೆ,
ಅಂಥವರಿಗೆ ಏನು ಕೊಡೋದು ಅಂತ ಕೇಳ್ತಾರೆ, ಡ್ರಿಂಕ್ ಮಾಸ್ಟರ್ ಅವರಿಗೆ. ಸೊ ನೀವು RGGL ಒಟ್ಟಿಗೆ ಈ ಹೆಪಾಕಾರ್ ಅನ್ನ ಕೊಟ್ಟರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ದಟ್ಸ್ ಪ್ರಾಡಕ್ಟ್. ಸೊ ಅದ್ರ ನಂತರ ಇನ್ನೂ ಒಂದು ಪ್ರಾಡಕ್ಟ್ ಇದೆ ನೋಡಿ, ದಟ್ ಈಸ್ ಜಾಯಿಂಟ್. ಡಿಫ್ರೆಂಟ್ ಜಾಯಿಂಟ್ ಪ್ರಾಬ್ಲಮ್ಸ್ ಬಂದಿದೆ ಈಗ. ಯಾರೆಲ್ಲ ಬೇರೆ ಬೇರೆ ರೀತಿಯೆಲ್ಲ ನಿಮಗೆ ನೋವುಗಳಿದೆ, ಆ ನೋವುಗಳಿಗೆಲ್ಲ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ಆಗ್ತದೆ ನೋಡಿ. ಯಾವುದೇ ರೀತಿ ಇರ್ಬೋದು. ಸೊ ಈಗ ನಾವು ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಅದ್ರ ಜೊತೆಗೆ ನೀವು ಇದನ್ನ ಆಡ್ ಮಾಡಿ ತಗೋಬಹುದು ನೋಡಿ ದಿಸ್ ಪ್ರಾಡಕ್ಟ್. ಇದರಲ್ಲಿ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ಅವ್ರು ಹಾಕಿದ್ದಾರೆ. ಹಾಗಾಗಿ ದಟ್ ಪ್ರಾಡಕ್ಟ್ ಆಲ್ಸೋ ತುಂಬಾ ನಮಗೆ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ಇದ್ದ ಡಿಪ್ರೆಷನ್, ನ್ಯೂರೋಕ್ಯಾರ್, ನರಮಂಡಲ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ದವರಿಗೆ, ಸೊ ಅವರಿಗೂ ಕೂಡ ಏನು ತುಂಬಾ ಟೆನ್ಷನ್ ಇದೆ, ಡಿಪ್ರೆಷನ್ ಇದೆ, ಅವರಿಗೆಲ್ಲ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ ನೋಡಿ, ದಿಸ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬಂದಿದೆ. ಸೊ ಅದ್ರ ಜೊತೆಗೆ ಈ ಪ್ರಾಡಕ್ಟ್ ಕೂಡ ಶಿಲಾಜಿತ್ ಆಲ್ರೆಡಿ ಇದೆ ನಮ್ಮ ಹತ್ರ, ಲೇಹ. ಈಗ ನಿಮಗೆ ಈ ಟ್ಯಾಬ್ಲೆಟ್ಸ್ ಕೂಡ ಬಂದಿದೆ, ಸಾರಿ ಕ್ಯಾಪ್ಸುಲ್ ಇದೆ. 60 ಬರ್ತದೆ, ದಿನಕ್ಕೆ 1 ರಿಂದ 2 ತಗೊಂಡ್ರೆ. ಸೊ ಇದನ್ನು ನಿಮಗೆ ಬೆನಿಫಿಟ್ ಅನ್ನ ನೋಡ್ಬೋದು. ಸೊ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಡೀಟೇಲ್ ಕೊಡ್ಲಿಕ್ಕಿದ್ದೀವಿ. ಸೊ ನಾಳೆಯಿಂದ ಅಟೆಂಡ್ ಮಾಡಿ, ಎಲ್ಲ ಹೊಸಬರಿಗೂ ಹೇಳಿ, ಅವರಿಗೂ ಕೂಡ ಇದು ವರ್ಕ್ ಆಗ್ತದೆ. ಲಾಸ್ಟ್ ಬಟ್ ಲೀಸ್ಟ್ ಇಸ್ ವುಮನ್ಸ್ ಕೇರ್ ಅಂತಾನೆ ಒಂದು ಪ್ರಾಡಕ್ಟ್ ಬಂದಿದೆ, ಎಸ್ಪೆಷಲಿ ಫಾರ್ ಲೇಡೀಸ್. ಯಾವುದೇ ಲೇಡೀಸ್ ಇರಲಿ, ಎನಿ ಪ್ರಾಬ್ಲಮ್ ಇರಲಿ, ಸೊ ಬ್ಯಾಲೆನ್ಸ್ ಮಾಡ್ತದೆ, ಸ್ಟ್ರೆಂತ್ ಮಾಡ್ತದೆ, ಎನರ್ಜಿ ಕೊಡ್ತದೆ. ನಾವು ಕೆಲವು ಟೈಮ್ RGGL ವರ್ಕ್ ಆಗ್ತದೆ, ಇಟ್ ಟೇಕ್ಸ್ 1 year, 2 year, 3 years ಆಗ್ತದೆ. ಬಟ್ ಅದ್ರ ಜೊತೆಗೆ ನೀವು ಇದನ್ನು ಕೊಟ್ಟರೆ 6 months ಅಲ್ಲಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾಕಂದ್ರೆ ನಾನು ನಿಮಗೆ ಒಂದು ವಿಡಿಯೋ ಕೊಟ್ಟಿದ್ದೆ ನೋಡಿ, ಡಾಕ್ಟರ್ ರೆಜಿನಾಲ್ಡ್ ಹಾವ್ ಅಂತ, ಪಿಡಿಯಾಟ್ರಿಷಿಯನ್. ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಅಂದ್ರೆ ಇದ್ರ DXN ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. DXN ಪ್ರಾಡಕ್ಟ್ ಡಾಕ್ಟರ್ ಲಿಮ್ ಹೇಳ್ತಾರೆ 3 ವರ್ಷ, 4 ವರ್ಷ, 5 ವರ್ಷ ಜನರಿಗೆ ಡೋಂಟ್ ಹ್ಯಾವ್ ಪೇಷನ್ಸ್ ಇಲ್ಲ ಅಂತ. ಅದಕ್ಕೆ ಅವ್ರೇನು ಹೇಳಿದ್ರು ಅಂತ, ಆಗ ನೀವು ಅಲೋಪತಿ ಒಟ್ಟಿಗೆ, ಆಯುರ್ವೇದ ಒಟ್ಟಿಗೆ ಅಥವಾ ಸಿದ್ಧಗೆ ಮ್ಯಾಚ್ ಮಾಡಿ, ಅಂದ್ರೆ ಅವರಿಗೆ ಮದುವೆ ಮಾಡ್ಕೊಳ್ಳಿ ಅಂತ. ಅಂದ್ರೆ ಪ್ರಾಡಕ್ಟ್ ಒಟ್ಟಿಗೆ 2 ಪ್ರಾಡಕ್ಟ್, ಒಂದು DXN RGL ಸ್ಪಿರುಲಿನಾ ನೋನಿ, ಅದ್ರ ಜೊತೆಗೆ ನೀವು ಆಯುರ್ವೇದ. ಈಗ ಆಯುರ್ವೇದಕ್ಕೆ ಈ ಪ್ರಾಡಕ್ಟ್ ಕೊಟ್ಟಿದ್ದಾರೆ ನೋಡಿ. ಇದೇನು ನಿಮಗೆ ತುಂಬಾ ಕಾಸ್ಟ್ಲಿ ಅಂತ ಕಾಣೋದಿಲ್ಲ. ಐ ಥಿಂಕ್ ₹500 ಬೀಳ್ತದೆ ನಿಮ್ಗೆ ಒಂದು ಪ್ರಾಡಕ್ಟ್. ಸೊ ಇದನ್ನ ಕಾಂಬಿನೇಷನ್ ಕೊಟ್ಟಾಗ ಎನಿ ಪ್ರಾಬ್ಲಮ್ ಬ್ಯಾಲೆನ್ಸ್ ಮಾಡ್ತದೆ, ಸ್ಟ್ರೆಂತ್ ಕೊಡ್ತದೆ, ಎನರ್ಜಿ ಕೊಡ್ತದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಡಿಫ್ರೆಂಟ್ ಪ್ರಾಬ್ಲಮ್. ಅದಕ್ಕೋಸ್ಕರ ದಿಸ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಸೊ ಅದರಿಂದ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಸೊ ಈಗ 1 by 1 ನಮ್ಮ ಡೀಟೇಲ್ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಮ್ಯಾಕ್ಸಿಮಮ್ ಜನರನ್ನ ಪ್ರಮೋಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು. Thank you very much, sir. Thank you. Thank you all. Thank you.